ಧರ್ಮ ನೆಮ್ಮದಿಯಾಗಿರ್ಬೇಕು. ಸರ್, ಮೊದಲು ಬಾದಾಮಿಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ನನ್ನ ಹೆಸರು ಗುರುನಾಥ್ ಗಡ್ಗೆ ಅಂತ ಹೇಳ್ಬಿಟ್ಟು ಅಪ್ರೋಡ್ ಗೈಡ್. ನೋಡಿ ಸರ್, ಈ ಬಾದಾಮಿಯ ಮೊದಲ ಹೆಸರು ವಾತಾಪಿಪುರ ಅಂತ ಇತ್ತು. ಸಾಮಾನ್ಯವಾಗಿ ಎಲ್ಲ ಊರಿನ ಹೆಸರು ಬದಲಾವಣೆ ಆದಂತೆ ಈ ಊರಿನ ಹೆಸರು ಕೂಡ ಬದಲಾವಣೆ ಆಗಿದೆ. ಆದರೆ ವಾತಾಪಿ ಅನ್ನೋ ಹೆಸರು ಬರಬೇಕಾದ್ರೆ ಅದೊಂದು ದಂತಕಥೆಯನ್ನು ಹೇಳ್ತಾ ಹೋಗ್ತಾರೆ. ಏನು ಅಂತಂದರೆ, ಇಲ್ಲಿ ವಾತಾಪಿ ಮತ್ತು ಇಲ್ವಲ ಅಂತೇಳಿ ರಾಕ್ಷಸರು ವಾಸ ಇದ್ದಾರೆ. ಆ ರಾಕ್ಷಸರು ಏನು ಮಾಡ್ತಾ ಇದ್ರು ಅಂದರೆ, ಈ ದಾರಿಗುಂಟ ಬರ್ತಕ್ಕಂಥ ಜನರನ್ನ ಕೊಂದು ತಿಂತಾ ಇದ್ರು. ಸುಮ್ಮನೆ ಕೊಲ್ತಾ ಇರಲಿಲ್ಲ, ಅವ್ರಿಗೆ ಮಧ್ಯಾಹ್ನದ ಊಟಕ್ಕೆ ಆಮಂತ್ರಣವನ್ನು ನೀಡ್ತಾರೆ. ಸಹಜವಾಗಿ ಇವತ್ತು ನಮಗೆ ಹಸುವಾಯ್ತು ಅಂದರೆ ಮಧ್ಯಾಹ್ನದ ಊಟಕ್ಕೆ ಹೋಟೆಲ್ಗಳು ಅಥವಾ ಖಾನಾವಳಿಗೆ ಹೋಗ್ತಾರೆ. ಆಗಿನ ಕಾಲಘಟ್ಟದಲ್ಲಿ ಏನೂ ಇರಲಿಲ್ಲ ಸರ್. ಜನಗಳು ಕರೆದ ತಕ್ಷಣ ಇವ್ರ ಬಳಿ ಹೋಗ್ತಾ ಇದ್ರು. ಹೋದಂಥ ಜನರಿಗೆ ವಾತಾಪಿ ಅನ್ನೋನು ತನ್ನ ತಪಶಕ್ತಿಯಿಂದ ಒಂದು ಮೇಕೆ ಮರಿ ಆಗ್ತಿದ್ದೆ. ಆ ಮೇಕೆ ಮರಿಯಾದಂಥ ವಾತಾಪಿಯನ್ನು ಇಲ್ವಲ ಸಣ್ಣ ಕಟ್ ಮಾಡಿ ಅಡಿಗೆಯನ್ನು ಸಿದ್ಧಪಡಿಸೋದು, ಬಂದಂಥ ಅತಿಥಿಗಳಿಗೆ ಉಣಬಡಿಸೋದು. ಅವರು ಊಟ ಆಗುವವರೆಗೆ ಸುಮ್ಮನೆ ಇದ್ದು, ಊಟ ಆದ ನಂತರ ವಾತಾಪಿ ಹೊರಗೆ ಬಾ ಅಂತ ತಮ್ಮನನ್ನು ಕೂಗ್ತಾ ಇದ್ದಾರೆ. ಆ ಹೊಟ್ಟೆ ಸೇರಿದ ವಾತಾಪಿ ಹೊಟ್ಟೆ ಅನ್ನೋದು ಆಚೆ ಬರ್ತಾ ಇದ್ರು. ಇವರು ಸತ್ತು ಬೀಳ್ತಾ ಇದ್ರು. ಆ ಸತ್ತ ದೇಹಗಳನ್ನು ಅಣ್ಣ ತಮ್ಮಂದಿರು ಸೇರಿ ತಿಂತಾ ಇದ್ದಾರೆ. ಸರ್, ಇದು ನಿರಂತರವಾಗಿ ನಡೀತಾ ಇದೆ. ಒಂದು ದಿನ ಈ ಮಾರ್ಗವಾಗಿ ಅಗಸ್ತ್ಯ ಮುನಿಗಳು ಬರ್ತಾರೆ, ಮಹಾಋಷಿಗಳು ಬಂದಾಗ ಅವರು ಕೂಡ ಊಟಕ್ಕೆ ಆಮಂತ್ರಣ ಸಿಗುತ್ತೆ. ಅವ್ರ ಮುಗುಳಿಗೆಯಿಂದ ಹೋಗ್ತಾರೆ. ಕಾರಣ ಅವರು ದಿವ್ಯಜ್ಞಾನಿಗಳಿರ್ತಾರೆ, ಇವರು ಮಾಯಾವಿಗಳಂತ ಗೊತ್ತಿರುತ್ತೆ. ಹೋದಾಗ ಯಥಾವತ್ತಾಗಿ ಅಡಿಗೆಯನ್ನು ಸಿದ್ಧಪಡಿಸಿ ಅವ್ರಿಗೆ ಊಟ ಕೊಡಿಸ್ತಾರೆ. ಊಟ ಆಗುತ್ತೆ. ಊಟ ಆದ ನಂತರ ಇಲ್ವಲ ವಾತಾಪಿಯನ್ನು ಹೊರಗೆ ಕರೆಯೋದಕ್ಕಿಂತ ಮುಂಚೆ ಅಗಸ್ತ್ಯ ಮುನಿಗಳು ತಮ್ಮ ಎಡಗೈಯಿಂದ ಹೊಟ್ಟೆ ಮೇಲೆ ಕೈ ಇಡಿಸಿ ವಾತಾಪಿ ಜೀರ್ಣೋಭವ ಅಂತ ಹೇಳಬೇಕು. ಆಗ ವಾತಾಪಿ ಒಳಗಡೆ ಜೀರ್ಣ ಆಗ್ತಾನೆ. ಇಲ್ವಲ ವಾತಾಪಿಯನ್ನು ಕೂಗ್ತಾನೆ. ವಾತಾಪಿ ಆಚೆ ಬರೋಂಗಿಲ್ಲ. ಏನಾಗಿದೆ ಅಂತ ನೋಡ್ತಾನೆ. ಅಗಸ್ತ್ಯ ಮುನಿಗಳು ವಾತಾಪಿಯನ್ನು ಜೀರ್ಣ ಮಾಡಿದ ವಿಷಯ ಗೊತ್ತಾದ ತಕ್ಷಣ ನೋಡ್ಬಿಟ್ಟು ಋಷಿಮುನಿಗಳನ್ನು ಕ್ಷಮೆಯಾಚನೆ ಮಾಡ್ತಾರೆ. ಅಂದರೆ ನಾವು ಇಷ್ಟು ದಿನ ಮಾಡಿದ್ದೆಲ್ಲ ತಪ್ಪಾಗಿದೆ, ನಮಗೆ ದೈವತ್ವ ಪಾಲಿಸಿ ಅಂತ, ಮುಕ್ತಿ ಕರುಣಿಸಿ ಅಂತ ಕೇಳ್ಕೊಂಡಾಗ ಇಬ್ಬರನ್ನು ಬೆಟ್ಟಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅಂದರೆ ವಾತಾಪಿಯನ್ನು ಬಾದಾಮಿ ಬೆಟ್ಟವಾಗಿ ಪರಿವರ್ತನೆ ಮಾಡಿದರೆ ಇಲ್ವಲನನ್ನು ಐವಳಿ ಬೆಟ್ಟವಾಗಿ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಇವರಿಗೆ ವಾತಾಪಿಪುರ ಅನ್ನೋ ಹೆಸರು ಬಂದಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದೆ 14ನೇ ಶತಮಾನದಿಂದ ಆಚೆಗೆ ಬರ್ತಕ್ಕಂಥ ಎಲ್ಲ ಶಾಸನಗಳಲ್ಲಿ ಈ ಊರಿನ ಹೆಸರು ಬಾದಾಮಿ ಅಂತಲೇ ನೋಡ್ತಾ ಹೋಗ್ತೀವಿ. ನಂತರ ಯಾಕೆ ಈ ಬಾದಾಮಿ ಅನ್ನೋ ಹೆಸರು ಬಂತು ಅನ್ನೋದಾದರೆ, ಈ ಕಲ್ಲು ಬಂಡೆಗಳನ್ನು ನಾವು ನೋಡ್ತಾ ಹೋದರೆ ಆ ಬಂಡೆಗಳ ಬಣ್ಣಗಳೆಲ್ಲ ಆಲ್ಮಂಡ್ ಕಲರ್ ಇರೋದ್ರಿಂದ, ಬಾದಾಮಿ ಬಣ್ಣ ಇರೋದ್ರಿಂದ ಊರಿನ ಹೆಸರು ಬಾದಾಮಿ ಅಂತ ಬದಲಾವಣೆ ಆಯಿತು ಅಂತ ಹೇಳ್ತಾ ಹೋಗ್ತೀವಿ. ಈ ಬಾದಾಮಿ ಪ್ರದೇಶವನ್ನು ಚಾಲುಕ್ಯರಸರು ಆಳ್ವಿಕೆ ಮಾಡ್ತಾರೆ. 6ನೇ ಶತಮಾನದ ಮಧ್ಯಭಾಗದಿಂದ ಹಿಡಿದು 8ನೇ ಶತಮಾನದ ಮಧ್ಯಭಾಗದವರೆಗೂ ಸುದೀರ್ಘವಾಗಿ 200 ವರ್ಷಗಳ ಕಾಲದಲ್ಲಿ ಚಾಲುಕ್ಯರಸರು ಆಳ್ವಿಕೆ ಮಾಡ್ತಕ್ಕಂಥದ್ದು. ಆ 200 ವರ್ಷಗಳ ಕಾಲ ಮಧ್ಯದಲ್ಲಿ ಒಟ್ಟು 9 ಜನ ಅರಸರು ಆಳ್ವಿಕೆ ಮಾಡ್ತಾರೆ. ನೋಡಿ, ಚಾಲುಕ್ಯರ ಮೂಲ ಪುರುಷರು ಜಯಸಿಂಹ ಮತ್ತು ರಣರಾಗ ಅಂತ ಕರಿತೀವಿ. ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಲಭ್ಯ ಇಲ್ಲ ನಮಗೆ. ರಣರಾಗನ ಮಗ 1ನೇ ಪುಲಕೇಶಿ ಮೊದಲ ಚಾಲುಕ್ಯರ ಸ್ವತಂತ್ರ ಅರಸ. ಅವನಿಂದ ಒಟ್ಟು 9 ಜನ ಅರಸರು ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಕ್ರಮವಾಗಿ ಹೇಳೋದಾದರೆ 1ನೇ ಪುಲಕೇಶಿ ಕೀರ್ತಿವರ್ಮ, ಮಂಗಲೇಶ, ಇಮ್ಮಡಿ ಪುಲಕೇಶ, ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, ಇಮ್ಮಡಿ ವಿಕ್ರಮಾದಿತ್ಯ, ಇಮ್ಮಡಿ ಕೀರ್ತಿವರ್ಮ, ಒಟ್ಟು 9 ಜನ ಅರಸರು ಆಳ್ವಿಕೆ ಮಾಡ್ತಾರೆ. ಆ 9 ಜನರ ಅರಸರ ಆಳ್ವಿಕೆ ಮಧ್ಯದಲ್ಲಿ 3 ರಾಜಧಾನಿಗಳನ್ನು ಆಯ್ಕೆ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ. ಸಹಜವಾಗಿ ನಾವೆಲ್ಲ ರಾಜಮನೆತನಗಳನ್ನು ನೋಡ್ತಾ ಹೋದರೆ ಒಂದು ರಾಜಮನೆತನಕ್ಕೆ ಒಂದೇ ರಾಜಧಾನಿ ಇರೋದನ್ನು ನೋಡ್ತಾ ಹೋಗ್ತೀವಿ. ಆದರೆ ಚಾಲುಕ್ಯರಸರಿಗೆ 3 ರಾಜಧಾನಿಗಳಿದ್ದು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು. ಈ 3 ರಾಜಧಾನಿಗಳನ್ನು ಚಾಲುಕ್ಯರಸರು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಐಹೊಳೆನೆಯವರು ಶೈಕ್ಷಣಿಕ ನಗರವನ್ನಾಗಿ ಬಳಸ್ತಾರೆ ಸರ್. ಎಜುಕೇಷನ್ ಸೆಂಟರ್ನಾಗಿ ಡೆವಲಪ್ ಮಾಡಿದರೆ ಬಾದಾಮಿಯನ್ನು ರಾಜಕೀಯ ನಗರವನ್ನಾಗಿ ಬೆಳೆಸಿದರು, ಪೊಲಿಟಿಕಲ್ ಸೆಂಟರ್. ಇನ್ನು ಪಟ್ಟದಕಲ್ಲನೆಯವರು ಸಾಂಸ್ಕೃತಿಕ ನಗರವನ್ನಾಗಿ ಬೆಳೆಸ್ತಾರೆ, ಕಲ್ಚರಲ್ ಸೆಂಟರ್ನಾಗಿ ಡೆವಲಪ್ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಇವರು ಆಡಳಿತಾವಧಿಯ ಆರಂಭಿಸಿದ್ದು ಕ್ರಿಸ್ತಶಕ 540ಕ್ಕೆ, ಆಡಳಿತ ಕೊನೆಗೊಂಡಿದ್ದು 757ಕ್ಕೆ. 540ರಲ್ಲಿ ಇವರು ಮೊದಲ ರಾಜಧಾನಿ ಐಹೊಳೆ ಆಗಿತ್ತು. 543ಕ್ಕೆ ಬಾದಾಮಿಗೆ ಬರ್ತಾರೆ. ಬಾದಾಮಿ ಚಾಲುಕ್ಯರ 2ನೇ ರಾಜಧಾನಿ. ಇಲ್ಲಿ ಆಡಳಿತ ಕೊನೆಗೊಂಡಿದ್ದು ಪಟ್ಟದಕಲ್ಲಲ್ಲಿ. ನೋಡಿ, ಈಗ ಐಹೊಳೆ ಪ್ರದೇಶ ಬಿಟ್ಬಿಟ್ಟು ಯಾಕೆ ಬಾದಾಮಿಗೆ ಬರ್ತಾರೆ ಚಾಲುಕ್ಯ ಅರಸರು ಅನ್ನೋದಾತಂದರೆ, ಬಾದಾಮಿಯಲ್ಲಿ ಚಾಲುಕ್ಯ ಅರಸರಿಗೆ ನೈಸರ್ಗಿಕವಾಗಿ 3 ದುರ್ಗಗಳು ಕಂಡು ಬರ್ತವೆ. ಒಂದು ಜಲದುರ್ಗ, ಮತ್ತೊಂದು ವನದುರ್ಗ, ಇನ್ನೊಂದು ಗಿರಿದುರ್ಗ. ಅಂದರೆ ರಿವರ್, ಫಾರೆಸ್ಟ್, ಮೌಂಟೇನ್. ಯಾರೇ ವೈರಿಗಳು ಮೇಲೆ ದಾಳಿ ಮಾಡೋದಕ್ಕೆ ಬಂದಾಗ ಸಹಜವಾಗಿ ಆ 3 ದುರ್ಗಗಳನ್ನು ಕ್ರಾಸ್ ಮಾಡಲೇಬೇಕಿತ್ತು. ಹಾಗಾಗಿ ಆಡಳಿತ ನಡೆಸೋದಕ್ಕೆ ಇದು ನಮಗೆ ಸುರಕ್ಷಿತ ಸ್ಥಳ ಅಂದ್ಕೊಂಡ್ಬಿಟ್ಟು ಇಲ್ಲಿ ಚಾಲುಕ್ಯ ಅರಸರು ಸುದೀರ್ಘವಾಗಿ ಆಡಳಿತ ಮಾಡ್ತಾರೆ. ಹಾಗಾಗಿ ನಾವು ಚಾಲುಕ್ಯರನ್ನ ಬಾದಾಮಿ ಚಾಲುಕ್ಯರಲ್ಲೇ ಗುರುತಿಸ್ತೀವಿ ವಿನಃ ಎಲ್ಲಿ ಕೂಡ ಐಹೊಳೆ ಚಾಲುಕ್ಯರು ಅಥವಾ ಪಟ್ಟದಕಲ್ಲು ಚಾಲುಕ್ಯರು ಅಂತ ಕರೆಯಲ್ಲ ಸರ್. ಇಲ್ಲಿ 543ಕ್ಕೆ ಬಾದಾಮಿಗೆ ಬರ್ತಾರೆ. ಬಾದಾಮಿಗೆ ಬಂದಾಗ ಪ್ರಮುಖವಾಗಿ 2 ಬೆಟ್ಟಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೊಟ್ಟಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ 2 ರೀತಿಯ ದೇವಾಲಯಗಳನ್ನು ಚಾಲುಕ್ಯ ಅರಸರು ನಿರ್ಮಾಣ ಮಾಡಿದ್ದಾರೆ. ಒಂದು ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯ, ಇನ್ನೊಂದು ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ. ಆ ಉತ್ತರದ ಪರ್ವತದಲ್ಲಿ ಅಂದರೆ ಉತ್ತರದ ಬೆಟ್ಟದಲ್ಲಿ ನಮಗೆ ಹೆಚ್ಚು ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯಗಳನ್ನು ನೋಡ್ತಾ ಹೋದರೆ, ದಕ್ಷಿಣ ಬೆಟ್ಟದಲ್ಲಿ ಇಂಡಿಯಾದ ಒಂದು ಬಂಡೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ದೇವಾಲಯವನ್ನು ಕೊರೆದು ರಚನೆ ಮಾಡ್ತಾರೆ. ಇವೆಲ್ಲ ರಾಕ್ ಕಟ್ ಟೆಂಪಲ್, ಮೋನಾಲಿಥಿ. ಹೊರಗಡೆ ಮೆಟ್ಲಿಂದ ಹಿಡಿದು ಒಳಗಡೆ ಶಿವಲಿಂಗದವರೆಗೂ ಒಂದೇ ಶಿಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ದೇವಾಲಯಗಳು. ಇಲ್ಲಿ ವಿಗ್ರಹ ಆಗಲಿ, ಕಂಬ ಆಗಲಿ, ಒಳಗಡೆ ಶಿವಲಿಂಗ ಆಗಲಿ ಯಾವುದು ತಂದು ಜೋಡಣೆ ಮಾಡಿರ್ತಕ್ಕಂಥದ್ದಲ್ಲ. ಇವೆಲ್ಲ ಒಂದೇ ಗುಹೆಯಲ್ಲಿ, ಒಂದೇ ಕಲ್ಲಿನಲ್ಲಿ ಕೊರೆದು ದೇವಾಲಯಗಳನ್ನು ರಚನೆ ಮಾಡ್ತಾರೆ.
ಈ ದೇವಾಲಯಗಳ ಕೆಲಸ ಮೇಲ್ಭಾಗದಿಂದ ಆರಂಭ ಆಗಿ ಕೆಳಗಡೆ ಮುಕ್ತಾಯ ಆಗುತ್ತೆ. ಆ ಕಡೆ ಕಾಣಿಸ್ತಾವಲ್ಲ ದೇವಾಲಯಗಳು ಸರ್, ಕಟ್ಟಿ ಮಾಡ್ತಕ್ಕಂಥ ದೇವಾಲಯ ಅವೆಲ್ಲ ತಳಪದಿಂದ ಕಟ್ತಾ ಮೇಲ್ಗಡೆ ಹೋಗಿರ್ತಾರೆ, ಮೇಲ್ಭಾಗದಿಂದ ಕೊರಿತ ಕೆಳಗಡೆ. ಅಲ್ಲಿ ಬೇಕಾದ ಕಲ್ಲನ್ನು ತಂದು ಜೋಡಣೆ ಮಾಡಿದರೆ ಇಲ್ಲಿ ಬೇಡವಾದ ಕಲ್ಲನ್ನು ಕೊರೆದು ಹೊರಗಡೆ ತೆಗೆದಿರ್ತಾರೆ. ಈ ದೇವಾಲಯಗಳೆಲ್ಲ ಸಂಪೂರ್ಣವಾಗಿ ಮೈನರ್ ಸಿಸ್ಟಮಲ್ಲಿ ಕೆಲಸ ಆದರೆ ಆ ದೇವಾಲಯಗಳೆಲ್ಲ ಪ್ಲಸ್ ಸಿಸ್ಟಮಲ್ಲಿ ಕೆಲಸ ಆಗುತ್ತೆ. ಅದಕ್ಕೆ ದೇವಾಲಯಗಳಿಗೆ ಪ್ರದಕ್ಷಿಣಾ ಪಥ ಬರುತ್ತೆ. ನೀವು ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕ್ಬೋದು, ಇಡೀ ದೇವಾಲಯವನ್ನು ಪ್ರದಕ್ಷಿಣೆ ಹಾಕ್ಬೋದು. ಈ ದೇವಾಲಯಗಳಿಗೆ ಪ್ರದಕ್ಷಿಣಾ ಪಥ ಬರಲ್ಲ ಸರ್. ಇಲ್ಲಿ ಏಕಶಿಲಾ ನಿರ್ಮಿತ ದೇವಾಲಯ ಆಗಿರೋದ್ರಿಂದ ಈ ದೇವಾಲಯಗಳಿಗೆಲ್ಲ ಪ್ರದಕ್ಷಿಣೆ ಬರೋಗಿಲ್ಲ. ಇಲ್ಲಿ ಪ್ರಮುಖವಾಗಿ ದಕ್ಷಿಣ ಬೆಟ್ಟದಲ್ಲಿ 4 ಗುಹಾಂತರ ದೇವಾಲಯಗಳನ್ನು ಚಾಲುಕ್ಯರು ಸ್ವಲ್ಪ ನಿರ್ಮಾಣ ಮಾಡಿದ್ದಾರೆ. ಈ 4 ದೇವಾಲಯಗಳನ್ನು ಒಂದೇ ಮಾದರಿಯಲ್ಲಿ ರಚನೆ ಮಾಡ್ಕೊಂಡಿದ್ದಾರೆ. ಅಂದರೆ 3 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ದೇವಾಲಯವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಮೊದಲದ್ದು ನಮಗೆ ಮುಖಮಂಟಪ ಬರುತ್ತೆ, ಅದಾದ ನಂತರ ಸಭಾಮಂಟಪ ಬರುತ್ತೆ, ಒಳಗಡೆ ಗರ್ಭಗೃಹ ಬರುತ್ತೆ. 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೊತಾರೆ. ಮುಖಮಂಟಪದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಗ್ರಹಗಳನ್ನು ನಾವು ನೋಡ್ತಾ ಹೋದರೆ ಸಭಾಮಂಟಪದಲ್ಲಿ ಕೇವಲ ಕಮ್ಮಗಳನ್ನು ಮಾತ್ರ ರಚನೆ ಮಾಡಿದ್ದನ್ನು ನೋಡ್ತೀವಿ. ಇನ್ನು ಗರ್ಭಗುಡಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ 4 ಗುಹಾಂತರ ದೇವಾಲಯಗಳನ್ನು ಒಂದೇ ಮಾದರಿಯಲ್ಲಿ ರಚನೆ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ 4ರಲ್ಲಿ ಒಂದು ಶೈವ, 2 ಮತ್ತು 3 ವೈಷ್ಣವ, ಕೊನೆಯದು ಜೈನ ಟೆಂಪಲ್ ಬರುತ್ತೆ. ಅಂದರೆ ಒಂದು ಶಿವನಿಗೆ ಸಂಬಂಧಪಟ್ಟದ್ದು, 2 ಮತ್ತು 3 ವಿಷ್ಣುವಿಗೆ ಸಂಬಂಧಿಸಿದ್ದು, ಇನ್ನು ಕೊನೆಯದು ಜೈನ ಟೆಂಪಲ್. ಇದು 1ನೇ ಗುಹಾಂತರ ದೇವಾಲಯ, ಶಿವನಿಗೆ ಸಂಬಂಧಪಟ್ಟದ್ದು. ಸರ್, ಇಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ಶಿವನಿಗೆ ಸಂಬಂಧಪಟ್ಟ ಶಿಲ್ಪಗಳು ಬರ್ತವೆ. ಒಂದೊಂದೇ ಶಿಲ್ಪದ ವಿವರಣೆ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ನಟರಾಜನ ಶಿಲ್ಪ, ಮಹಾನಟ ಅಥವಾ ನಟರಾಜ ಅಥವಾ ಡ್ಯಾನ್ಸಿಂಗ್ ಶಿವ ಅಂತ ಕರೀತೀವಿ. ಸಾಮಾನ್ಯವಾಗಿ ನಾವು ನಟರಾಜ ಶಿಲ್ಪವನ್ನು ಎಲ್ಲ ಕಡೆ ನೋಡ್ತಾ ಹೋದರೆ 4 ಕೈ, 6 ಕೈ, 8 ಕೈ, 10 ಕೈ ಇರೋದನ್ನು ನೋಡಿರ್ತೀವಿ. ಆದರೆ ಈ ಶಿಲ್ಪಕ್ಕೆ ಒಟ್ಟು 18 ಕೈಗಳಿವೆ. 18 ಹ್ಯಾಂಡೆಡ್ ನಟರಾಜ. ಈ 18 ಕೈಗಳನ್ನೇ ಯಾಕೆ ರಚನೆ ಮಾಡಿದ್ರು ಚಾಲುಕ್ಯರಸರು? 4 ಕೈ, 6 ಕೈ, 8 ಕೈ, 10 ಕೈ ಮಾಡೋದಾಗಿತ್ತಲ್ಲ ಸರ್. 2000 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಒಂದು ಸುಪ್ರಸಿದ್ಧವಾದಂಥ ಕ್ಲಾಸಿಕಲ್ ಡ್ಯಾನ್ಸು ಪ್ರಚಲಿತದಲ್ಲಿತ್ತು, ಭರತನಾಟ್ಯ ಅನ್ನೋದು. ಆ ಭರತನಾಟ್ಯವನ್ನು ಕಾಂಪೋಸ್ ಮಾಡಿರೋದು ಭರತಮುನಿ. ಆ ಭರತಮುನಿಯ ಭರತನಾಟ್ಯದಲ್ಲಿ ಬರ್ತಕ್ಕಂಥ 81 ಪ್ರಮುಖದ ನೃತ್ಯ ಭಂಗಿಗಳನ್ನು ಇದೇ ಒಂದೇ ಶಿಲ್ಪದಲ್ಲಿ ಗುರುತಿಸ್ತಾ ಹೋಗ್ಬೋದು. 81 ಡ್ಯಾನ್ಸಿಂಗ್ ಪೊಸಿಷನ್. ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಎಡಗಡೆಯಿಂದ ಒಂದು ಕೈ ತೊಗೊತೀನಿ, ಬಲಗಡೆಯಿಂದ ಒಂದು ಕೈಯನ್ನು ತೊಗೊತೀನಿ. ಈ ಥರ ಕಾಣಿಸುತ್ತಲ್ಲ ಸರ್ ಅದರಲ್ಲಿ. ಇದಕ್ಕೆ ಭರತನಾಟ್ಯದಲ್ಲಿ ಗಜಹಸ್ತ ಮುದ್ರಾ ಅನ್ನೋ ಭಂಗಿ ಬರುತ್ತೆ. ಗಜ ಅಂದರೆ ಆನಿ, ಹಸ್ತ ಅಂದರೆ ಕೈ, ಮುದ್ರಾ ಅಂದರೆ ಭಂಗಿ. ನೋಡಿ, ಗಜ ಹಸ್ತ ಮುದ್ರಾ. ನಾವೀಗ ಏನು ಮಾಡ್ಬೇಕಂದ್ರೆ ಒಂದು ಕೈಯನ್ನು ಸ್ಟಿಲ್ಲಾಗಿ ಇಟ್ಕೊಳ್ಳೋಣ, 9 ಕೈಗೆ ಜೋಡಣೆ ಮಾಡ್ತಾ ಹೋಗೋಣ. ನೋಡಿ, ಗಜ ಹಸ್ತ ಮುದ್ರಾ, ಚಿನ್ನ ಮುದ್ರಾ, ಡಮರು ಮುದ್ರಾ, ಅಭಯ ಮುದ್ರಾ, ಸೂಚಿ ಮುದ್ರಾ, ವರದ ಮುದ್ರಾ, ಮುಷ್ಟಿ ಮುದ್ರಾ, ಮಯೂರ ಮುದ್ರಾ, ಕಟಕ ಮುದ್ರಾ. ಮತ್ತೆ ಒಂದು ಕೈಯನ್ನು ತಗೊಂಡು ಮತ್ತೆ 9 ಕಡೆಗೆ ಜೋಡಣೆ ಮಾಡ್ತಾವೆ. ಪಾರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋದರೆ 9 × 9, 9 × 9, 81 ಡ್ಯಾನ್ಸಿಂಗ್ ಪೊಸಿಷನ್ನ ಇದೇ ಒಂದೇ ಶಿಲ್ಪದಲ್ಲಿ ಗುರುತಿಸ್ತಾವೆ. ನೋಡಿ ಎಷ್ಟೊಂದು ವಿಶೇಷತೆಯಿಂದ ಕೂಡಿದೆ ಅಂದರೆ ಈ ಶಿಲ್ಪ. 81 ಭರತನಾಟ್ಯದ ಭಂಗಿಗಳನ್ನು ತೋರಿಸೋದಕ್ಕೆ ಚಾಲುಕ್ಯ ಅರಸರು 81 ಶಿಲ್ಪಗಳನ್ನು ಕೆತ್ತನೆ ಮಾಡಲಿಲ್ಲ. ಕೇವಲ ಒಂದೇ ಶಿಲ್ಪದಲ್ಲಿ ಆ ಎಲ್ಲ 81 ಭರತನಾಟ್ಯದ ಭಂಗಿಗಳನ್ನು ತೋರಿಸಿಕೊಂಡಿರ್ತಕ್ಕಂಥದ್ದು. ಇದು ಜಗತ್ತಿನಲ್ಲಿ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಶಿಲ್ಪ. ಬಾದಾಮಿಯನ್ನು ಹೊರತುಪಡಿಸಿದರೆ ಬೇರೆಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗಲ್ಲ ಸರ್. ಈ ಕಡೆ ಅವನ ವಾಹನ ನಂದಿ ಇದೆ, ಶಿವನ ವಾಹನ ನಂದಿ. ಅವನ ನೃತ್ಯಕ್ಕೆ ತಲೆದೂಗ್ತಾ ಇರೋದನ್ನು ನೋಡ್ತೀವಿ. ಈ ಕಡೆ ಮಗ ಗಣೇಶ ಇದ್ದಾನೆ, ಡ್ಯಾನ್ಸಿಂಗ್ ಗಣೇಶ. ಅಂದರೆ ತಂದೆಯ ನೃತ್ಯವನ್ನು ಮಗ ಅನುಕರಣೆ ಮಾಡ್ತಾ ಇದ್ದಾರೆ. ಸಹಜವಾಗಿ ನಾವು ಹಿರಿಯರು ಮನೆಯಲ್ಲಿ ಏನಾದರೂ ಮಾಡಬೇಕಾದ್ರೆ ಮಕ್ಕಳು ಅನುಕರಣೆ ಮಾಡ್ತಿರ್ತಾರೆ. ಆ ರೀತಿ ತಂದೆಯ ನೃತ್ಯವನ್ನು ಮಗ ಅನುಕರಣೆ ಮಾಡೋದನ್ನು ನೋಡ್ತೀವಿ. ಆ ಕಡೆ ಗಣೇಶನ ಸಹೋದರ ಕಾರ್ತಿಕೇಯ ಇದ್ದಾನೆ, ಸುಬ್ರಹ್ಮಣ್ಯ. ಅವನು ಒಂದು ವಾದ್ಯವನ್ನು ಬಡಿತಾ ಇದ್ದಾನೆ. ಅದರ ಅರ್ಥ ಸರ್, ಎಲ್ಲಿ ಸಂಗೀತ ಇರುತ್ತೋ ಅಲ್ಲಿ ನೃತ್ಯ ಇರೋದಕ್ಕೆ ಸಾಧ್ಯ ಅಂತ. ಅಂದರೆ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ಕಂಪಲ್ಸರಿ ಮ್ಯೂಸಿಕ್ ಬೇಕೇ ಬೇಕು ಸರ್. ಮ್ಯೂಸಿಕ್ ಇಲ್ಲದೆ ನಾವು ಡ್ಯಾನ್ಸ್ ಮಾಡ್ತೀವಿ ಅಂದರೆ ಅಸಾಧ್ಯದ ಮಾತು. ಹಾಗಾಗಿ ಇಲ್ಲಿ ಮೃದಂಗ ನೋಡಿಸ್ತಕ್ಕಂಥ ಕಾರ್ತಿಕೇಯನ ಶಿಲ್ಪವನ್ನು ಪಕ್ಕದಲ್ಲಿ ನೋಡಿ. ಒಟ್ಟಾರೆಯಾಗಿ ಶಿಲ್ಪ ಅತ್ಯಂತ ವಿಶೇಷತೆಯಿಂದ ಕೂಡಿರ್ತಕ್ಕಂಥ. ಬಾದಾಮಿಯನ್ನು ಬಿಟ್ಟರೆ ಬೇರೆಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸಬ್ ಕೇವ್ ಇದೆ, ಒಂದು ಉಪಗುಹೆ. ಉಪಗುಹೆಯ ಒಳಭಾಗದಲ್ಲಿ ನಮಗೆ ಸಂಪೂರ್ಣವಾಗಿ ಶಿವನ ಕುಟುಂಬ ಸಿಗುತ್ತೆ, ಶಿವನ ಫ್ಯಾಮಿಲಿ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಎದುರುಗಡೆಗೆ ಮಹಿಷಾಸುರ ಮರ್ದಿನಿ ಶಿಲ್ಪ ಕಾಣಿಸುತ್ತೆ. ಪಾರ್ವತಿ ದೇವಿ, ದುರ್ಗಾಮಾತೆ, ಮೈಸೂರಾಕ್ಷರನ್ನು ಸಂಹಾರ ಮಾಡೋದಕ್ಕೆ ದುರ್ಗಾಮಾತೆ ಅವತಾರವನ್ನು ತಾಳಿರ್ತಕ್ಕಂಥದ್ದು. ಈ ಕಡೆ ವಾತಾಪಿ ಗಣಪತಿ ಶಿಲ್ಪ ಇದೆ ಸರ್. ಈ ಕಡೆ ನಿಮ್ಮ ಬಲಬದಿಯಲ್ಲಿ ವಾತಾಪಿ ಗಣಪತಿಯ ಶಿಲ್ಪ ಇದೆ. ಈ ವಾತಾಪಿ ಗಣಪತಿಯ ವಿಶೇಷತೆ ಏನಂದರೆ ಅದಕ್ಕೆ ಡೊಳ್ಳು ಹೊಟ್ಟೆ ಇರಲ್ಲ, ಕಿರೀಟ ಇರಲ್ಲ, 2 ಕೈ ಇರೋದು, ಹೆಚ್ಚು ಆಭರಣಗಳಿರಲ್ಲ, ಸಿಂಪಲ್ ಆಗಿರೋದು, ಸ್ಲಿಮ್ ಆಗಿರ್ತಕ್ಕಂಥದ್ದು. ಉದಾಹರಣೆ ತೋರಿಸೋದಾದ್ರೆ ಇಲ್ಲಿ ಇರ್ತಕ್ಕಂಥ ಗಣೇಶನಿಗೂ ಕೂಡ ಕಿರೀಟ ಇಲ್ಲ, ಡೊಳ್ಳು ಹೊಟ್ಟೆ ಇಲ್ಲ, 2 ಕೈ ಇದೆ, ಆಭರಣಗಳಿಲ್ಲ. ಅಂದರೆ ಚಾಲುಕ್ಯರ ಅವಧಿಗೆ ರಚನೆಯಾಗಿರ್ತಕ್ಕಂಥ ಬಹುತೇಕ ಎಲ್ಲ ಗಣೇಶನ ವಿಗ್ರಹಗಳನ್ನು ನಾವು ಹೆಚ್ಚಾಗಿ ಇದೇ ಮಾದರಿಯಲ್ಲಿ ನೋಡ್ತಾ ಹೋಗಿರ್ತೀವಿ. ಅಂದರೆ ವಿಶೇಷವಾಗಿರ್ತಕ್ಕಂಥ ಗಣೇಶನ ವಿಗ್ರಹವನ್ನು ಚಾಲುಕ್ಯರ ಅವಧಿಗೆ ರಚನೆ ಮಾಡಿದ್ರು ಅನ್ನೋದಕ್ಕೆ ನಮಗೆ ಸಾಕ್ಷಿಗಳು. ಅಲ್ಲಿ ದೇವಾಲಯ ಏನು ಕಾಣಿಸೋದಲ್ಲ ಸರ್, ಕೆಳಗಣ ಶಿವಾಲಯ. ಆ ಕೆಳಗಣ ಶಿವಾಲಯದಲ್ಲಿ ಚಾಲುಕ್ಯರ ಅವಧಿಗೆ ಒಂದು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಇಲ್ಲಿ ಇದೆ ನೋಡಿ ಸರ್, ಕೆಳಗಡೆ. ಅದು ಮೇಘನ ಶಿವಾಲಯ, ಇದು ಕೆಳಗಣ ಶಿವಾಲಯ. ಹಾಂ, ಹೋಗ್ಬೋದು ಸರ್. ಅಲ್ಲಿ ದಾರಿ ತೋರಿಸ್ತೀನಿ ನಾನು. 2ನೇ ಗೋದಲ್ಲಿ ನಿಂತ ಕಾಣಿಸುತ್ತೆ, ಅಲ್ಲಿ ದಾರಿ ತೋರಿಸ್ತೀನಿ. ಬೈಕ್ ಹೋಗಲ್ಲ ಸರ್, ಅಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಅದನ್ನು ತೋರಿಸ್ತೀನಿ ನಾನು. 2ನೇ ಗೋದಲ್ಲಿ ಸರ್ 6 ಗಂಟೆ ಕ್ಲೋಸ್ ಆಗೋದು. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ, 66. ಅಲ್ಲಿ ಒಂದು ಗಣೇಶನ ವಿಗ್ರಹವನ್ನು ಚಾಲುಕ್ಯರ ಅರಸರು ರಚನೆ ಮಾಡಿದರು ಸರ್, ಪ್ರತಿಷ್ಠಾಪನೆ ಮಾಡಿದರು.
ಪಲ್ಲವರ ದಾಳಿಯಲ್ಲಿ ಅದನ್ನು ವಿಗ್ರಹವನ್ನು ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಅದು ತಿರುಚನಾಪಲ್ಲಿ ದೇವಸ್ಥಾನದಲ್ಲಿ ಆ ವಿಗ್ರಹವನ್ನು ನೋಡ್ತೀವಿ. ಆದರೆ ಅಲ್ಲಿರ್ತಕ್ಕಂಥ ಗಣೇಶನ ವಿಗ್ರಹ ಕೂಡ ಅದೇ ಮಾದರಿಯಲ್ಲಿ ಇತ್ತು. ಆ ಗಣೇಶನ ವಿಗ್ರಹದಿಂದ ಪ್ರೇರಣೆಗೊಂಡು ಮುತ್ತುರಾಜ್ ದೀಕ್ಷಿತ್ ಅವರು ಒಂದು ಶ್ಲೋಕವನ್ನು ಬರೀತಾರೆ, ವಾತಾಪಿಂ ಗಣಪತಿ ಭಜೆ ಅಂತೇಳಿ. ಅದು ಇವತ್ತು ಕೂಡ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥ ಶ್ಲೋಕ. ಆದರೆ ಆ ಗಣೇಶನ ವಿಶೇಷ, ಆ ಗಣೇಶಂದು ಅಷ್ಟು ಇಲ್ಲಿಂದ ಅಲ್ಲಿ ಹೇಗೆ ತಗೊಳೋದು ಅಂದರೆ ಚಾಲುಕ್ಯರಿಗೆ ಪಲ್ಲವರಿಗೆ ಯಾವಾಗಲೂ ಯುದ್ಧಗಳಾಗ್ತಿರುತ್ತೆ ಸರ್. ಆ ಯುದ್ಧದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗಣೇಶನ ವಿಗ್ರಹವನ್ನು ಕರ್ಕೊಂಡು ಹೋಗ್ತಾರೆ. ಆ ಕಡೆ 2 ಕಲ್ಲು ಜೋಡಣೆ ಮಾಡಿರ್ತಕ್ಕಂಥದ್ದು. ಈ ಮೆಟ್ಲಿಂದ ಹಿಡಿದು ಒಳಗಡೆ ಶಿವಲಿಂಗದವರೆಗೂ ಒಂದೇ ಶಿಲೆ ಸರ್. ಅಂದರೆ ಇದು ಆಮೇಲೆ ಜಾಯಿನ್ ಮಾಡಿದ್ದು ಅಂದರೆ ಹೈಟ್ ಆಗುತ್ತಲ್ಲ ಸರ್, ನೋಡಿ ಇಲ್ಲಿಂದ ಬರುತ್ತೆ ಈ ಬಂಡೆ, ಓಕೆ ಅಲ್ಲಿವರೆಗಿದೆ. ಹೈಟ್ ಇರೋ ಕಾರಣಕ್ಕಾಗಿ ಈ 2 ಮೆಟ್ಲುಗಳನ್ನು ಮಾಡ್ಕೊತಾರೆ. ಕೊನೆಗೆ ಈ 2 ಮೆಟ್ಲುಗಳನ್ನ ಇದಕ್ಕೆ ಜೋಡಣೆ ಮಾಡ್ತಾರೆ. ಇನ್ನು ಹೊರತುಪಡಿಸಿದರೆ ಇಲ್ಲಿಂದ ಹಿಡಿದು ಒಳಗಡೆ ಶಿವಲಿಂಗದವರೆಗೂ ಒಂದೇ ಶಿಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ದೇವಾಲಯ ಮೊನಾಲಿಥಿಕ್. ನೋಡಿ ಸರ್, ಇಲ್ಲಿ ಬರತಕ್ಕಂಥ ಶಿಲ್ಪ ಅರ್ಧ ನಾರೀಶ್ವರ. ಅರ್ಧ ಭಾಗದಲ್ಲಿ ಶಿವ ಇದ್ದಾನೆ, ಇನ್ನರ್ಧ ಭಾಗದಲ್ಲಿ ಪಾರ್ವತಿ ಇರೋದನ್ನು ನೋಡ್ತೀವಿ. ಶಿಲ್ಪದ ಬಲಭಾಗದಲ್ಲಿ ಶಿವನ ವಿಗ್ರಹ, ಶಿಲ್ಪದ ಎಡಭಾಗದಲ್ಲಿ ಪಾರ್ವತಿಯ ವಿಗ್ರಹ. ಶಿವನನ್ನ ಗುರುತಿಸಬೇಕಾದ್ರೆ ಶಿವನಿಗೆ ಎತ್ತಿ ಕಟ್ಟಿದ ಜಟಾಮುಕ್ತ ಕಾಣಿಸುತ್ತೆ, ಅರ್ಧ ಚಂದ್ರಾಕೃತಿ ಇದೆ, ಗಂಗೆ ಮುಖ, ಕೈಯಲ್ಲಿ ಪರಶುನಾಗ, ಕಿವಿಯಲ್ಲಿ ನಾಗಕುಂಡಲ, ತೋಳದಲ್ಲಿ ನಾಗಬಂದಿ, ಇಲ್ಲಿ ತೊಡೆ ಮೇಲೆ ಹುಲಿ ಚರ್ಮ ಕಾಣಿಸುತ್ತೆ. ಹೌದಲ್ಲ ಸರ್? ಈ ಕಡೆ ಭಾಗದಲ್ಲಿ ಪಾರ್ವತಿಯನ್ನು ಗುರುತಿಸಬೇಕಾದ್ರೆ ಪಾರ್ವತಿ ಅರ್ಧ ಕಿರೀಟ ಕಾಣಿಸುತ್ತೆ, ಕೈಯಲ್ಲಿ ಕಮಲದ ಮೊಗ್ಗು, ಕೈ ಬೆಳೆಗಳು, ತೋಳುಬಂದಿ, ಕರ್ಣಕುಂಡಲ, ಕಾಲ್ಗೆಜ್ಜೆಗಳನ್ನು ಗುರುತಿಸಿ ಕಡೆ ಭಾಗದಲ್ಲಿ ಪಾರ್ವತಿ ಅಂತ ಹೇಳ್ಬೋದು. ಇವಳು ಪಾರ್ವತಿಯ ಸಹಾಯಕಿ, ಒಂದು ಆಭರಣದ ಪೆಟ್ಟಿಗೆಯಲ್ಲಿ ನಿಂತಿದ್ದಾಳೆ. ಈ ಕಡೆ ಇರೋದು ಶಿವನ ವಾಹನ ನಂದಿ. ಇವನು ಭೃಂಗ ಮಹಾಋಷಿ, ಭೃಂಗಮಾಂಕ್. ನೋಡಿ, ಶಿವನಿಗೆ ಕೆಲವೊಂದಿಷ್ಟು ಋಷಿಮುನಿಗಳ ಆಪ್ತರು ಅಂತ ಹೇಳ್ತಾರೆ. ಭಗೀರಥ ಮಹಾರಾಜರು, ವಿಶ್ವಾಮಿತ್ರರು, ಅವ್ರ ಸಾಲಿಗೆ ಸೇರಿರ್ತಕ್ಕಂಥವನು ಭೃಂಗ ಮಹರ್ಷಿ. ಇವನೇನಂತಂದ್ರೆ ಕೇವಲ ಶಿವಭಕ್ತ ಸರ್. ಶಿವನನ್ನು ಬಿಟ್ಟರೆ ಬೇರೆ ದೇವಾನ ಜೊತೆಗಳನ್ನು ಪೂಜೆನ ಮಾಡ್ತಿರಲ್ಲ. ಒಮ್ಮೆ ಕೈಲಾಸದಲ್ಲಿ ಏನಾಗುತ್ತೆ, ಶಿವ ಮತ್ತು ಪಾರ್ವತಿಯರು ಜೊತೆಗೆ ಕುಳಿತಾಗ ದೇವಾನ ದೇವತೆಗಳ ಸಮ್ಮುಖದಲ್ಲಿ ಇವ್ರು ಹೋಗ್ಬಿಟ್ಟು ಕೇವಲ ಶಿವನಿಗೆ ಮಾತ್ರ ಪೂಜೆಯನ್ನು ಮಾಡಿ ಶಿವನನ್ನು ಮಾತ್ರ ಪ್ರದಕ್ಷಿಣೆ ಆಗ್ತಾನೆ. ಸಹಜವಾಗಿ ಪಕ್ಕದಲ್ಲಿರೋ ಪಾರ್ವತಿಗೆ ಕೋಪ ಬರುತ್ತೆ. ಕೋಪ ಬಂದು ಅವನಲ್ಲಿರ್ತಕ್ಕಂಥ ರಕ್ತ ಮಾಂಸವನ್ನು ಕಿತ್ಕೊಂಡ್ಬಿಡ್ತಾಳೆ. ನೋಡಿ, ಪಾರ್ವತಿ ಒಬ್ಬ ದೇವತೆ, ಬರೀ ರಕ್ತ ಮಾಂಸವನ್ನೇ ಯಾಕೆ ಕಿತ್ಕೊಂಡ್ಲು? ಬೇರೆ ಶಿಕ್ಷೆ ಕೊಡ್ಬೋದಾಗಿತ್ತಲ್ಲ ಅವನಿಗೆ. ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಧರ್ಮ ಯಾಜ ಸೈನ್ಸ್ ಕೂಡ ಒಪ್ಪುವಂಥದ್ದು, ರಕ್ತ ಮತ್ತು ಮಾಂಸ ಬೆಳೆದಿರ್ತಕ್ಕಂಥದ್ದು ತಾಯಿಯಿಂದ, ಎಲುಬು ಮತ್ತು ಜೀವ ಬಂದಿರತಕ್ಕಂಥದ್ದು ತಂದೆಯಿಂದ. ಹಾಗಾಗಿ ತಂದೆಯಿಂದ ಬಂದಿರತಕ್ಕಂಥ ಎಲುಬು ಮತ್ತು ಜೀವವನ್ನು ಅವನಲ್ಲಿ ಬಿಟ್ಟು ತಾಯಿಯಿಂದ ಬಂದಿರತಕ್ಕಂಥ ರಕ್ತ ಮಾಂಸನ ಕಿತ್ಕೊಂಡ್ಬಿಡ್ತಾನೆ. ಅಂದರೆ ಕೂಡಿದ ಸಭೆಯೊಳಗೆ ಒಂದು ಹೆಣ್ಣಿಗೆ ಅವಮಾನ ಮಾಡಿರ್ತಾನೆ ಅಥವಾ ತಾಯಿಗೆ ಅವಮಾನ ಮಾಡಿರ್ತಾನೆ. ಆ ತಾಯಿಯಿಂದ ಬಂದಿರತಕ್ಕಂಥ ರಕ್ತ ಮತ್ತು ಮಾಂಸದ ಅವಶ್ಯಕತೆ ನಿನಗಿಲ್ಲ ಅಂದ್ಬಿಟ್ಟು ಅವನಲ್ಲಿರ್ತಕ್ಕಂಥ ರಕ್ತ ಮಾಂಸವನ್ನು ಕಿತ್ಕೊಂಡಾಗ ಅವನು ಕೇವಲ ಒಂದು ಅಸ್ಥಿ ಪಂಜರವಾಗಿ ಉಳಿತಾನೆ, ಸ್ಕೆಲೆಟನ್ ಆಗ್ತಾನೆ. ಪಾರ್ವತಿ ಅಷ್ಟಕ್ಕೆ ಸುಮ್ಮನಾಗಲ್ಲ. ಅವಳು ಮಾರನೇ ದಿವಸ ಶಿವನಲ್ಲಿ ಒಂದು ಬೇಡಿಕೆ ನೀಡಿದಾಳೆ, ಹೇಗಾದರೂ ಮಾಡಿ ನಾನು ಭೃಂಗ ಮಹರ್ಷಿ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೇಬೇಕು. ನೀನು ನನ್ನ ಪತಿ ಇರುವುದರಿಂದ ನಿನ್ನ ದೇಹದಲ್ಲಿ ಅರ್ಧ ಭಾಗದ ಹಕ್ಕು ನನಗಿದೆ, ಹಾಗಾಗಿ ನಿನ್ನ ದೇಹದಲ್ಲಿ ಅರ್ಧ ಭಾಗ ಬಿಟ್ಟುಕೊಡುವಂತ ಶಿವನಲ್ಲಿ ಪಾರ್ವತಿ ಬೇಡಿಕೆ ನೀಡ್ತಾಳೆ. ಆಗ ಶಿವ ಪಾರ್ವತಿಗೆ ಅರ್ಧ ಭಾಗವನ್ನು ಬಿಟ್ಟುಕೊಡ್ತಾನೆ. ಆಗ ಇವರು ಅರ್ಧ ನಾರೀಶ್ವರ ರೂಪವನ್ನು ತಾಳ್ತಾನೆ. ಅರ್ಧನಾರೀಶ್ವರ ರೂಪ ತಾಳಿ ಮತ್ತೆ ಕೈಲಾಸದಲ್ಲಿ ಕುಂತಾಗ ಭೃಂಗ ಮಹರ್ಷಿ ಯಥಾವತ್ತಾಗಿ ದಿನನಿತ್ಯ ಪೂಜೆಗಾಗಿ ಬರುವಾಗೆ ಬರ್ತಾನೆ. ಮಾರನೇ ದಿವಸ ಪೂಜೆಗಾಗಿ ಬಂದಾಗ ಇವರು ಅರ್ಧನಾರೀಶ್ವರ ರೂಪದಲ್ಲಿ ಇರುವುದನ್ನು ನೋಡ್ತಾನೆ. ಇವನು ಈಗ ಪೂಜೆ ಮಾಡಿದರೆ ಇಬ್ಬರಿಗೂ ಮಾಡಬೇಕು, ಪ್ರದಕ್ಷಿಣೆ ಹಾಕಿದರೆ ಇಬ್ಬರಿಗೆ ಹಾಕಬೇಕು. ಈಗ ಇವನು ಕೇವಲ ಶಿವಭಕ್ತ. ಇವನೇನು ಮಾಡ್ತಾನೆ, ಈಗ ನೋಡಿ ಒಂದೇ ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಮಾಡಿ ತನ್ನ ತಪಶಕ್ತಿಯಿಂದ ಒಂದು ಭ್ರಮರ ಆಗ್ತಾನಂತೆ. ಗುಂಗಿ ಹುಳ ಬಂಬಲ್ ಬೇಯ್ಬಿಟ್ಟು ಶಿವನ ನಾಭಿ ಅಂದರೆ ಹುಕ್ಕಳದಲ್ಲಿ ಒಂದು ಮಾರ್ಗವನ್ನು ಕೊರೆದು ಮತ್ತೆ ಕೇವಲ ಶಿವನಿಗೆ ಸಂಬಂಧಪಟ್ಟ ದೇಹವನ್ನು ಮಾತ್ರ ಪ್ರದಕ್ಷಿಣೆ ಮಾಡ್ತಾನೆ. ಆವಾಗಲೂ ಅವನು ಪಾರ್ವತಿಗೆ ಪೂಜೆನೇ ಮಾಡಲ್ಲ. ಆಗ ಪಾರ್ವತಿಗೆ ಗೊತ್ತಾಗುತ್ತೆ, ಇವನು ಕೇವಲ ಶಿವಭಕ್ತ, ಶಿವನನ್ನು ಬಿಟ್ಟರೆ ಬೇರೆ ದೇವಾನು ದೇವತೆಗಳಿಗೆ ಪೂಜೆ ಮಾಡೋಂಗಿಲ್ಲ ಅಂತ ಗೊತ್ತಾಗಿ ಮತ್ತೆ ಅವನಿಗೆ ಚೈತನ್ಯವನ್ನೇ ನೀಡ್ತಾರೆ. ಸರ್, ಇದು ಅರ್ಧನಾರೀಶ್ವರ ರೂಪವನ್ನು ಹೇಗೆ ತಾಳಿದರು, ಯಾರಿಂದ ತಾಳಿದರು ಅನ್ನೋದಕ್ಕೆ ಸ್ಪಷ್ಟವಾಗಿ ಈ ಶಿಲ್ಪದಿಂದ ನಮ್ಗೆ ಕಂಡು ಬರ್ತಕ್ಕಂಥದ್ದು. ನಾವು ಇನ್ನೊಂದು ಬದಿಯಲ್ಲಿ ನಿಂತು ವಿಚಾರ ಮಾಡೋದಾದರೆ 6ನೇ ಶತಮಾನದಲ್ಲಿ ಚಾಲುಕ್ಯರಸರು ಸ್ತ್ರೀ ಮತ್ತು ಪುರುಷರನ್ನು ಸಮನಾಗಿ ಕಂಡಿದ್ರು ಅನ್ನೋದಕ್ಕೆ ಈ ಒಂದು ಶಿಲ್ಪ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಇಲ್ಲಿ ಮೇಲ್ಗಡೆ ಗಂಧರ್ವ ದಂಪತಿಗಳನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಇವರು ಆಕಾಶದಲ್ಲಿ ತೇಲಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಶಿಲ್ಪಿಗಳು ಬೋರ್ಡ್ಗಳನ್ನು ರಚನೆ ಮಾಡಿದ್ದನ್ನು ನೋಡ್ತೀವಿ. ನೋಡಿ, ಕಾಣಿಸುತ್ತೆ ನೋಡೋದು. ಈ ಗಂಧರ್ವರ ಪಾತ್ರ ಏನು ಅಂತಂದರೆ ದೇವಾನು ದೇವತೆಗಳಿಗೆ ಸಂದೇಶಗಳ ರವಾನೆ ಮಾಡೋದು. ಈಗೆಲ್ಲ ಮೊಬೈಲ್ ಇದೆ, ಪತ್ರ ವ್ಯವಹಾರಗಳಿದೆ. ಆಗಿನ ಕಾಲಘಟ್ಟದಲ್ಲಿ ಏನೂ ಇರಲಿಲ್ಲ. ಈ ಗಂಧರ್ವರು ದೇವಾನು ದೇವತೆಗಳೇ ಒಂದು ದೇವತೆಯಿಂದ ಮತ್ತೊಂದು ದೇವತೆಗೆ
ಅವರು ಸಂದೇಶಗಳನ್ನು ರವಾನೆ ಮಾಡ್ತಾರೆ. ಇವರ ಗಂಧರ್ವರ ಪಾತ್ರ, ಇವೆಲ್ಲ ಗಂಧರ್ವ ದಂಪತಿಗಳು. ಕೆಳಗಡೆ ಕುಬ್ಜ ಗಣಗಳನ್ನು ನಾವು ನೋಡ್ತೇವೆ. ಲಿಲ್ಲಿ ಕುಬ್ಜ. ಈ ಗಣಶಿಲ್ಪಗಳಲ್ಲಿ 2 ವಿಧ ಅಂತ ಹೇಳ್ತಾರೆ. ಒಂದು ದೇವಗಣ, ಇನ್ನೊಂದು ರಾಕ್ಷಸ ಗಣ. ಆ ಶಿಲ್ಪಗಳು ದೇವಾಲಯದ ಒಳಭಾಗದಲ್ಲಿ ಅವಕ್ಕೆ ದೇವಗಣಗಳು ಅಂತ ಕರೆಯುವುದು. ಇದೇ ಶಿಲ್ಪಗಳು ದೇವಾಲಯದ ಹೊರಭಾಗದಲ್ಲಿ ಅವಕ್ಕೆ ರಾಕ್ಷಸ ಗಣಗಳು ಅಂತ ಕರೆಯುವುದು. ಒಟ್ಟು 3600 ಗಣಗಳು. ಆ ಗಣಗಳಿಗೆಲ್ಲ ಲೀಡರ್ ಗಣೇಶ. ಹಾಗಾಗಿ ಅವನನ್ನು ನಾವು ಗಣಪತಿ ಅಂತ ಕರೀತಕ್ಕಂಥದ್ದು. ಇಲ್ಲಿ ಕೂಡ ಕಮಲ ಪುಷ್ಪವನ್ನು ನೋಡ್ತೀವಿ. ಇಲ್ಲಿ ಗಂಧರ್ವ ದಂಪತಿಗಳಿದ್ದಾರೆ. ಇನ್ನು ಮಧ್ಯದಲ್ಲಿ ಕಾಣಿಸ್ತಕ್ಕಂಥದ್ದು ಆದಿಶೇಷಿ. ಅರ್ಧ ಮಾನವ ರೂಪ ಇದೆ, ಇನ್ನರ್ಧ ಹಾವಿನ ರೂಪವನ್ನು ನೋಡ್ತೀವಿ. ಆ ಕಡೆ ಕಾಣಿಸ್ತಕ್ಕಂಥ ಶಿಲ್ಪ ಹರಿಹರ. ಅರ್ಧ ಭಾಗದಲ್ಲಿ ಹರಿ ಇದ್ದಾನೆ, ಇನ್ನರ್ಧ ಭಾಗದಲ್ಲಿ ಹರ ಇದ್ದಾನೆ. ಅಂದರೆ ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ. ಇಲ್ಲಿ ಶಿವನ ವಾಹನದ ಗುರುತಿಸಂಗಿ ಇಲ್ಲಿ ಈಸಿಯಾಗಿ ಗುರುತಿಸ್ತೀವಿ. ಈ ಕಡೆ ಶಿಲ್ಪದ ಬಲಭಾಗದಲ್ಲಿ ಶಿವನ ವಿಗ್ರಹ, ಶಿಲ್ಪದ ಎಡಭಾಗದಲ್ಲಿ ವಿಷ್ಣುನ ವಿಗ್ರಹವನ್ನು ನೋಡ್ತೀವಿ. ಶಿವನನ್ನು ಗುರುತಿಸ್ಬೇಕಾದ್ರೆ ಅರ್ಧ ಚಂದ್ರ ಕಾಣಿಸುತ್ತೆ, ಗಂಗೆಯ ಮುಖ ಇದೆ, ಕೈಯಲ್ಲಿ ಪರಶುನಾಗ, ಕಿವಿಯಲ್ಲಿ ನಾಗಕುಂಡಲ, ತೋಳಲ್ಲಿ ನಾಗ. ಈ ಕಡೆ ಭಾಗದಲ್ಲಿ ವಿಷ್ಣುನ ಗುರುತಿಸ್ಬೇಕಾದ್ರೆ ವಿಷ್ಣುನ ಅರ್ಧ ಕಿರೀಟ ಕಾಣಿಸುತ್ತೆ, ಕೈಯಲ್ಲಿ ಶಂಖ ಇದೆ, ಕಿವಿಯಲ್ಲಿ ಕರ್ಣಕುಂಡಲ, ತೋಳಲ್ಲಿ ವಜ್ರಬಂದಿ. ನೋಡಿ, ಇದು ವಜ್ರಬಂದಿ ಬಂದರೆ ಇಲ್ಲಿ ನಾಗಬಂದಿ ಬರುತ್ತೆ, ಇಲ್ಲಿ ನಾಗಕುಂಡಲ ಇದ್ರೆ ಇಲ್ಲಿ ಕರ್ಣಕುಂಡಲ ಬರುತ್ತೆ, ಇಲ್ಲಿ ಪರಶುನಾಗ ಇದ್ರೆ ಇಲ್ಲಿ ಶಂಖವನ್ನು ಬರುತ್ತೆ. ಇಲ್ಲಿ ಶಿವನ ವಾಹನ ನಂದಿ ಇದೆ, ಮಾಣುರೂಪಿ ನಂದಿ. ಈ ಕಡೆ ವಿಷ್ಣುನ ವಾಹನ ಗರುಡ ಇದೆ, ಮಾಣುರೂಪಿ ಗರುಡ. ಇಲ್ಲಿ ವಿಷ್ಣುನ ಹೆಂಡತಿ ಲಕ್ಷ್ಮಿ ಇದ್ರೆ, ಈ ಕಡೆ ಶಿವನ ಹೆಂಡತಿ ಪಾರ್ವತಿ ಇದ್ದಾರೆ. ಸರ್, ಇದು ಶಿವ ದೇವಾಲಯ. ಇಲ್ಲಿ ಕೇವಲ ಶಿವನ ವಿಗ್ರಹಗಳನ್ನು ಮಾತ್ರ ಇವ್ರು ಕೆತ್ತನೆ ಮಾಡಬೇಕಾಗಿತ್ತು, ವಿಷ್ಣುನ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ. ಯಾಕೆ ಕೆತ್ತನೆ ಮಾಡಿದ್ರು ಅನ್ನೋ ಪ್ರಶ್ನೆ ಬಂತು ಅನ್ನೋದಾದ್ರೆ, ಹುಯೆನ್ ಸಾಂಗ್ ಚೀನಾ ಯಾತ್ರಿಕ 7ನೇ ಶತಮಾನದಲ್ಲಿ ಚಾಲುಕ್ಯ ಅರಸರ ಬಗ್ಗೆ ಉಲ್ಲೇಖಗಳನ್ನು ಮಾಡ್ತಾ ಹೋಗ್ತಾನೆ, ದಾಖಲೆಗಳನ್ನು ಕೊಡ್ತಾ ಹೋಗ್ತಾನೆ. ಚಾಲುಕ್ಯ ಅರಸರು ಕ್ಷತ್ರಿಯ ಧರ್ಮಕ್ಕೆ ಸೇರಿದವರು. ಇವರು ಶಿವ ಮತ್ತು ಕಾರ್ತಿಕೇಯನ ಪೂಜೆ ಮಾಡ್ತಾ ಇದ್ರು. ಇವರ ಕುಲದೇವತೆ ಬಂದ್ಬಿಟ್ಟು ವಿಷ್ಣು ಅಂತ ಹೇಳ್ತಾರೆ. ಹಾಗಾಗಿ ಜನಸಾಮಾನ್ಯರಲ್ಲಿ ಈ ಕಡೆ ವಿಷ್ಣುನ ಭಕ್ತರಿದ್ರು, ಈ ಕಡೆ ಶಿವನ ಭಕ್ತರಿದ್ರು. ಭಕ್ತರಲ್ಲಿ ಗೊಂದಲಗಳು, ಚಿಕ್ಕಾಟಗಳು, ನಮ್ಮ ದೇವರಚ್ಚು ನಮ್ಮ ದೇವರಚ್ಚು. ಆ ಗೊಂದಲವನ್ನು ಹೋಗಲಾಡೋಕ್ಕೋಸ್ಕರ ದೇವನೊಬ್ಬ ನಾಮ ಹೊಲ್ಲೋನ ಕಾರಣಕ್ಕಾಗಿ ಈ ಹರಿಹರ ಶಿಲ್ಪವನ್ನು ಕೆತ್ತನೆ ಮಾಡ್ತಾರೆ. ಅಂದರೆ ಇಲ್ಲಿ ಯಾವ ದೇವರು ಮೇಲಲ್ಲ ಕೀಳಲ್ಲ, ಎಲ್ಲ ದೇವರು ಸರಿ ಸಮಾನ ಅನ್ನೋದಕ್ಕೆ ಸಮಾನತೆಗೋಸ್ಕರ ಈ ಶಿಲ್ಪವನ್ನು ಕೆತ್ತನೆ ಮಾಡಿದ್ರು ಅಂತ ಹೇಳ್ತಕ್ಕಂಥ. ಇಲ್ಲಿ ಹೊರಗಡೆ ಶಿವನ ದ್ವಾರಪಾಲಕ ಭದ್ರ ಇದ್ದಾರೆ. ಸಹಜವಾಗಿ ಶಿವನಿಗೆ 2 ದ್ವಾರಪಾಲಕರು ಬರ್ತಾರೆ, ಭದ್ರ ಮತ್ತು ವೀರಭದ್ರ ಅಂತ. ವೀರಭದ್ರನಿಗೆ 3 ಕಣ್ಣಿರುತ್ತೆ, ಇವನಿಗೆ 2 ಕಣ್ಣಿರೋದ್ರಿಂದ ಅವ್ರು ಭದ್ರ ಅಂತ ಗುರುತಿಸ್ತೀವಿ. ಕೈಯಲ್ಲಿ ತ್ರಿಶೂಲ ಇದೆ. ಈ ಒಂದು ಶಿಲ್ಪವನ್ನು ನೋಡ್ಬಿಟ್ರೆ ನಾವು ಈಸಿಯಾಗಿ ಗುರುತಿಸ್ತೀವಿ, ಇದು ಶಿವನ ಗುಡಿ ಅಂತ ಹೇಳಿ. ಕಾರಣ ಏನು? ಶಿವನ ದ್ವಾರಪಾಲಕ. ಇನ್ನು ಮೇಲ್ಗಡೆ ನಂದಿ ಮೇಲೆ ಶಿವ ಪಾರ್ವತಿಯರು ಸಂಚಾರ ಮಾಡ್ತಾ ಇದ್ದಾರೆ. ಆ ಪಾರ್ವತಿ ಕುಂತಂಥ ಸ್ಟೈಲ್ ನೋಡಿ ಹೇಗಿದೆ ಅದು. ಒಂದು ಕೈ ಭುಜದ ಮೇಲೆ ಇಟ್ಟಿದ್ದಾಳೆ, ಒಂದು ಕೈ ನಡವನ್ನು ಆಸರೆಗಿಟ್ಟಿದ್ದಾಳೆ, 2 ಕಣ್ಣು ಒಂದೇ ಬೆಳೆ. ಅದನ್ನು ನೋಡಿದ್ರೆ ಏನಾದರೂ ಕಲ್ಪನೆ ಬರುತ್ತಾ ಸರ್? 2 ವೀಲರ್ ಮೇಲೆ ಹೆಣ್ಮಕ್ಳು ಕೂರಿಸ್ಕೊಂಡು ಹೋಗ್ತಲ್ಲ, ಆ ಸ್ಟೈಲಲ್ಲಿ ಕುಂತಿರ್ತಕ್ಕಂಥದ್ದು. ಅಂದರೆ ಅವಾಗೆಲ್ಲ ಅವರು ಸಂಚಾರಕ್ಕಾಗಿ ಪ್ರಾಣಿಗಳನ್ನು ಬಳಸ್ತಾ ಇದ್ರು, ನಾವೀಗ ವಾಹನಗಳನ್ನು ಬಳಸ್ತಾ ಇದ್ವಿ. ಅವ್ರು ಕಿರೀಟ ಹಾಕ್ತಾ ಇದ್ರು, ನಾವೀಗ ಹೆಲ್ಮೆಟನ್ನು ಹಾಕ್ತಾ ಇದ್ವಿ. ಹಿಸ್ಟ್ರಿ ಕ್ರಿಯೇಟ್ ಆಗಲ್ಲ, ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಸ್. ಅಂದರೆ ಇವ್ರು ಮಾಡಿಬಿಟ್ಟಿದ್ದೇನೆ, ನಾವು ಮಾಡ್ತಾ ಇದ್ವಿ, ನಾವು ಮಾಡೋದು ಯಾವುದೋ ಹೊಸ್ತಲ್ಲ ಅಂತ. ಇಲ್ಲಿ ಕೆಳಗಡೆ ಒಂದೇ ಮುಖದಲ್ಲಿ 2 ಪ್ರಾಣಿ ದೇಹಗಳನ್ನು ನೋಡ್ತಾ ಹೋಗ್ತೀವಿ. ಇದಕ್ಕೆ ಗಜ ಋಷಭ ಅಂತ ಕರೀತಾರೆ. ಅಂದರೆ ಒಂದು ಕಡೆಗೆ ಆನೆ ಇದೆ, ಇನ್ನೊಂದು ಕಡೆಗೆ ನಂದಿ ಇರ್ತಕ್ಕಂಥದ್ದು. ಇಲ್ಲಿ ಆನೆ ದೇಹವನ್ನು ಮುಚ್ಚಿದ್ರೆ ನಮಗೆ ನಂದಿ ಸ್ಪಷ್ಟವಾಗಿ ಕಾಣಿಸುತ್ತೆ, ಆ ನಂದಿ ದೇಹವನ್ನು ಮುಚ್ಚಿದ್ರೆ ಆನೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನೋಡಿ, ಕಾಣಿಸುತ್ತಾ ಸರ್? ನಂದಿ ಮುಖ, ಏನಿದು ದೇಹ. ಇಲ್ಲಿ ನಂದಿ ದೇಹವನ್ನು ಮುಚ್ಚಿದ್ರೆ ಇದು ನಮಗೆ ಆನೆಯಾಗಿ ಕಾಣಿಸುತ್ತೆ, ಅಂದರೆ ಗಜ. ಕಾಣಿಸುತ್ತಾ ಸರ್? ಆನೆ ಸೊಂಡ್ಲಾಯಿತು, ಮುಖ ಆಯಿತು, ಕಿವಿ ಆಯಿತು, ದೇಹ ಆಯಿತು. ಈಗ ಗಜ, ಇದು ಋಷಭ. ಒಂದೇ ಮುಖ ಇದೆ, 2 ಪ್ರಾಣಿ ದೇಹಗಳನ್ನು ನೋಡ್ತಾ ಹೋಗ್ತೀವಿ ಸರ್. ವಿಷ್ಣುವಿಗೆ ಸಂಬಂಧಿಸಿದ ಒಂದನೇದು ನಾವು ನೋಡಿದ್ದು ಶೈವ, ಇದು ವಿಷ್ಣು. ಮತ್ತೆ 3ನೇದು ವಿಷ್ಣುನ ಬರುತ್ತೆ, ಕೊನೆಯದು ಜೈನ ಟೆಂಪಲ್ ಬರುತ್ತೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಶಿಲ್ಪಗಳು ವಿಷ್ಣುವಿಗೆ ಸಂಬಂಧಿಸಿದ ಶಿಲ್ಪಗಳು ಬರ್ತವೆ ಸರ್. ನಮಗಿಲ್ಲಿ ಎದುರುಗಡೆಗೆ ಏನು ಕಾಣಿಸುತ್ತಲ್ಲ ಸರ್, ಉತ್ತರದ ಬೆಟ್ಟ, ಇದು ಚಾಲುಕ್ಯರ ಕೋಟೆ. ನೋಡಿ, ಚಾಲುಕ್ಯ ಅರಸರು ಎಷ್ಟೊಂದು ಸರಳ ವಾಸ್ತುತಜ್ಞರಂದರೆ, ಇರೋ ನೈಸರ್ಗಿಕ ಸಂಪತ್ತನ್ನು ಬಳಸ್ಕೊಂಡ್ಬಿಟ್ಟು ಅವರು ಕೋಟೆ ಗೋಡೆಯನ್ನಾಗಿ ಮಾರ್ಪಾಡು ಮಾಡ್ಕೊತಾರೆ ಸರ್. ನಾವೀಗ ಮುಂದೆ ಬಂದಂಥ ಅರಸರನ್ನು ನೋಡ್ತಾ ಹೋದರೆ, ಚಾಲುಕ್ಯರ ನಂತರ ಬಂದಂಥ ಅರಸರನ್ನು ನೋಡ್ತಾ ಹೋದರೆ, ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿದ್ದನ್ನು ನೋಡ್ತೀವಿ. ಅಥವಾ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ, ಅಥವಾ ಬೇರೆ ಕಡೆಯಿಂದ ವಸ್ತುಗಳನ್ನು ರಫ್ತು ಮಾಡ್ಕೊಂಬಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡಿದರು. ಚಾಲುಕ್ಯ ಅರಸರು ಇರೋ ನೈಸರ್ಗಿಕ ಸಂಪತ್ತನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಎದುರುಗಡೆ ಕಾಣಿಸ್ತಕ್ಕಂಥ ಬೆಟ್ಟದಲ್ಲಿ ಒಟ್ಟು 52 ಬಂಡೆಗಳಿವೆ, ಬಿಡಿ ಬಿಡಿಯಾಗಿ. ಅದಕ್ಕೆ ಬಾವನ್ ಬಂಡೆ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಆ 52 ಬಂಡೆಗಳನ್ನು ಇವರು ಬಳಸ್ಕೊಂಡ್ಬಿಟ್ಟು ಇದನ್ನು ಕೋಟೆ ಗೋಡೆಯನ್ನಾಗಿ ಮಾರ್ಪಾಡು ಮಾಡ್ಕೊತಾರೆ. ಎಕ್ಸಾಂಪಲ್, ನಿಮಗೆ ಅಲ್ಲಿ ಒಂದು ಬಂಡೆ ಗ್ಯಾಪಲ್ಲಿ ವಾಲ್ ಕಾಣಿಸುತ್ತೆ ನೋಡಿ ಸರ್. ಅಲ್ಲಿ ಹೌದು, ಆ ಕಡೆ ಕಾಣಿಸುತ್ತೆ, ಅಲ್ಲಿ ಕಾಣಿಸುತ್ತೆ. ಆದರೆ ಎಲ್ಲಿ ಬಂಡೆ ಮಧ್ಯದಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಒಂದು ಚಿಕ್ಕ ವಾಲನ್ನು ನಿರ್ಮಾಣ ಮಾಡಿಕೊಂಡು ಇದನ್ನು ಅವರು ಭದ್ರಕೋಟೆಯನ್ನಾಗಿ ಮಾರ್ಪಾಡು ಮಾಡ್ಕೊಂಡಿರ್ತಾರೆ.
ಕ್ರಿಸ್ತಶಕ 543ರಲ್ಲಿ ಪ್ರಥಮ ಬಾರಿಗೆ ಅಶ್ವಮೇಧ ಯಾಗವನ್ನು ಮಾಡಿ ಇದನ್ನು ಭದ್ರಕೋಟೆಯನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದೆ ಅಂತೇಳಿ 1ನೇ ಅರಸನ ಕಾಲಕ್ಕೆ ಶಾಸನ ಸಿಗುತ್ತೆ. ಅಂದರೆ ಇತಿಹಾಸದ ಪುಟದಲ್ಲಿ ಪ್ರಥಮ ಬಾರಿಗೆ ಅಶ್ವಮೇಧ ಯಾಗ ಅಥವಾ ಹಿರಣ್ಯಗರ್ಭ ಯಾಗ ಅಥವಾ ಏನೋ ಇನ್ನೊಂದು ಯಾವುದೋ ಬರುತ್ತೆ, ಆ ಯಾಗಗಳನ್ನು ಮಾಡಿ ಇವರು ಭದ್ರಕೋಟೆಯನ್ನಾಗಿ ವಾಜಪೇಯಿ ಯಾಗಗಳನ್ನು ಮಾಡಿ ಇವರು ಭದ್ರಕೋಟೆಯನ್ನಾಗಿ ಮಾರ್ಪಾಡು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಇತಿಹಾಸ ಪುಟದಕ್ಕಿಂತ ಪೂರ್ವದಲ್ಲಿ ಅಂದರೆ ಕಥೆ ಪುರಾಣದಲ್ಲಿ ನಾವು ಕೇಳಿರ್ತೀವಿ ಯಜ್ಞ ಯಾಗಾದಿಗಳನ್ನು ಮಾಡಿರೋದು. ಆದರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ಕೀರ್ತಿ 1ನೇ ಪುಲಿಕೇಶನ್ಗೆ ಸಲ್ತಕ್ಕಂಥದ್ದು. ಇದನ್ನು ಅಶ್ವಮೇಧ ಯಾಗವನ್ನು ಮಾಡಿ ಅವನು ಭದ್ರಕೋಟೆಯನ್ನಾಗಿ ಮಾರ್ಪಾಡು ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮೇಲ್ಗಡೆ ಸರ್ ಅರಮನೆ ಅದನ್ನೇ ಹೇಳಕ್ಕೆ ಬಂದಿದೆ ಸರ್. ಈಗ ಅಲ್ಲಿ ಮೇಲ್ಗಡೆ ಏನು ಶಿವಾಲಯ ಕಾಣಿಸುತ್ತಲ್ಲ ಸರ್, ಆ ಶಿವಾಲಯದ ಮುಂಭಾಗದಲ್ಲಿ ಚಾಲುಕ್ಯರ ಭವ್ಯವಾದ ಅರಮನೆ ಇತ್ತು ಅಂತ ಹೇಳ್ತಾರೆ. ಆ ಅರಮನೆ ಎಲ್ಲ ಸಂಪೂರ್ಣವಾಗಿ ಶ್ರೀಗಂಧದ ಕಟ್ಟಿಗೆಯಿಂದ ಕೂಡಿತ್ತು. ಅದನ್ನು ಪಲ್ಲವರ ದಾಳಿಯಲ್ಲಿ ಸುಟ್ಟು ಹಾಕ್ತಾರೆ ಅಂತ. ಸದ್ಯಕ್ಕೆ ಅರಮನೆ ಯಾವ ಕುರುಗಳಲ್ಲಿ ನಮಗೆ ಲಭ್ಯ ಇಲ್ಲ ಸರ್. ಇನ್ನು ಅದು ಮೇಘನ ಶಿವಾಲಯ, ಇದು ಕೆಳಗಣ ಶಿವಾಲಯ. ಅಂದರೆ ಅಪ್ಪರ್ ಶಿವಾಲಯ, ಲೋವರ್ ಶಿವಾಲಯ. ಇಲ್ಲಿ 2 ಮಂಟಪ ಕಾಣಿಸುತ್ತಲ್ಲ ಸರ್ ಮಧ್ಯಭಾಗದಲ್ಲಿ, ಅದು ಜೋಡಂತಸ್ತಿನ ಮಂಟಪ. ಅಲ್ಲಿ ರಾಜಾರಾಣಿ ಕೂತ್ಕೊಂಡು ಇಡೀ ಪ್ರದೇಶವನ್ನು ವೀಕ್ಷಣೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಆ ಲೋವರ್ ಶಿವಾಲಯದ ಮೇಲ್ಭಾಗದಲ್ಲಿ ರೌಂಡ್ ಶೇಪಲ್ಲಿ ಕಾಣಿಸುತ್ತಲ್ಲ ಸರ್, ಅಲ್ಲಿ ಅದು ವೀಕ್ಷಣಾಲಯ, ಅಂದರೆ ವಾಚಿಂಗ್ ಟವರ್. ಅಲ್ಲಿಂದ ನಿಂತು ನೋಡಿದರೆ ನಾವು ಇಡೀ ಬಾದಾಮಿಯನ್ನು ವಿಹಂಗಮ ನೋಟದಲ್ಲಿ ನೋಡ್ಬೋದು. ಅದ್ರ ಕೆಳಗಡೆ ಒಂದು ದೇವಾಲಯ ಕಾಣಿಸುತ್ತಲ್ಲ ಸರ್, ಹೌದು, ಅದು ಮಾಲಗಿತ್ತಿ ಶಿವಾಲಯ. ಇದು ಯಲ್ಲಮ್ಮನ ಟೆಂಪಲ್ಲು. ಇನ್ನು ಆಲದ ಮರ ಹಿಂಭಾಗದಲ್ಲಿ ಒಂದು ರೆಡ್ ಬಿಲ್ಡಿಂಗ್ ಕಾಣಿಸುತ್ತಲ್ಲ ಸರ್, ಅದು ಮ್ಯೂಸಿಯಮ್ಮು, ಪುರಾತತ್ವ ವಸ್ತು ಸಂಗ್ರಹಾಲಯ. ಇಲ್ಲೆಲ್ಲ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಅವಶೇಷಗಳನ್ನ ಆ ಮ್ಯೂಸಿಯಂ ಇಟ್ಟಿದ್ದಾರೆ. ನೀವು ಆ ಕಡೆ ಹೋದರೆ ನೋಡ್ಕೊಂಬರ್ಬೋದು. ಅದು ಇನ್ನು ಇಲ್ಲಿ ಕಾಣಿಸ್ತಕ್ಕಂಥದ್ದು ಹೇಳ್ತೀನಿ ಸರ್, ಇಲ್ಲಿ ಕಾಣಿಸ್ತಕ್ಕಂಥದ್ದು ಭೂತನಾಥ ದೇವಾಲಯ. ಸರ್ ಇದಕ್ಕೆ ಪೂರ್ವ ಭೂತನಾಥ ದೇವಾಲಯ ಅಂತ ಕರೀತಾರೆ. ಅಲ್ಲಿ ಗಾರ್ಡನಲ್ಲಿ ಕಾಣಿಸೋದು ಉತ್ತರ ಭೂತನಾಥ ದೇವಾಲಯ ಅಂತ ಕರೀತಕ್ಕಂಥದ್ದು. ಇವೆಲ್ಲವೂ ಕೂಡ ಶಿವನಿಗೆ ಸಂಬಂಧಪಟ್ಟ ದೇವಾಲಯಗಳೇ. ವಿಕ್ರಮಾದಿತ್ಯನ ನಂತರ ಬಂದಂಥ ಅರಸರು ಶೈವ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಹಾಗಾಗಿ ಹೆಚ್ಚು ಶಿವ ದೇವಾಲಯಗಳನ್ನು ರಚನೆ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ಕೆರೆ ಹೆಸರು ಬಂದ್ಬಿಟ್ಟು ಅಗಸ್ತ್ಯ ತೀರ್ಥ ಅಂತೇಳಿ. ನಾನು ಆಗಲೇ ಹೇಳಿದ್ನಲ್ಲ ಸರ್, ಅಗಸ್ತ್ಯ ಮುನಿಗಳು ಬಂದಿದ್ರು ಅಂತೇಳಿ. ಬಂದಾಗ ಇಲ್ಲಿ ತಪಸ್ಸನ್ನು ಮಾಡ್ತಾರೆ. ಹಾಗಾಗಿ ಈ ಕೆರೆಗೆ ಅವ್ರ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು. ಈ ಕೆರೆ ಕೂಡ 6ನೇ ಶತಮಾನದಲ್ಲಿ ಚಾಲುಕ್ಯ ಅರಸರು ರಚನೆ ಮಾಡ್ಕೊಂಡಂಥ ಕೆರೆ ಸರ್, ಮ್ಯಾನ್ ಮೇಡ್. ಅಂದರೆ ಇದೇ ಕೆರೆ ನೀರನ್ನು ಅವ್ರು ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ದೇವಾಲಯದ ಬಳಕೆಗಾಗಿ ಬಳಸ್ಕೊತಾ ಇದ್ರು. ಈ ಕೆರೆ ನೀರಿಗೆ ಔಷಧಿ ಗುಣ ಇತ್ತು ಅಂತ ಹೇಳ್ತಾರೆ. ಅಂದರೆ ಈ ಕೆರೆ ನೀರು ಹೊರಗಡೆ ತಂದು ಬಿಟ್ಟಿರೋದಲ್ಲ, ಮಳೆ ಆದಂಥ ಸಂದರ್ಭದಾಗ ಆ ಬೆಟ್ಟ ಗುಡ್ಡಗಳಿಂದ ಹರಿದು ಬಂದು ಇಲ್ಲಿ ಶೇಖರಣೆ ಆಗಿರ್ತಕ್ಕಂಥದ್ದು. ಅಲ್ಲೆಲ್ಲ ಗಿಡಗಂಟೆಗಳಿರಲಿಲ್ಲ, ಆ ಮೂಲಕ ನೀರು ಹರಿದು ಬಂದು ಇಲ್ಲಿ ಶೇಖರಣೆ ಆಗಿರೋದ್ರಿಂದ ಈ ನೀರಿಗೆ ಔಷಧಿ ಗುಣ ಇತ್ತು. ಈ ನೀರನ್ನು ಕುಡಿಯೋದ್ರಿಂದ, ಸ್ನಾನ ಮಾಡೋದ್ರಿಂದ ರೋಗ ಹೋಗ್ತಿದ್ವು ಅಂತ. ಹಾಗಾಗಿ ಇದಕ್ಕೆ ಅಗಸ್ತ್ಯ ತೀರ್ಥ ಅಂತ ಅವ್ರ ಹೆಸರಿಟ್ಟರು. ನಾವು ಈಗೇನಾದರೂ ಅಪ್ಪಿ ಕುಡಿದ್ರೆ ಬರಬಾರ್ದು ರೋಗಗಳು ಬರ್ತವೆ. ಈಗೆಲ್ಲ ಬಡ್ಡಿ ತೊಳಿತದೆ, ಗಲೀಜು ಮಾಡ್ತಾರೆ. ಸದ್ಯಕ್ಕೆ ಇದು ಕುಡಿಯೋದಕ್ಕೆ ಕೆಲಸ. 6ನೇ ಶತಮಾನದಲ್ಲಿ ಇದು ನೀರು ಅತ್ಯಂತ ಯೋಗ್ಯವಾಗಿತ್ತು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಅಗಸ್ತ್ಯ ತೀರ್ಥ ಅಂತ ಕರೆದು. ಈ ಕೆರೆಯ ವಿಸ್ತೀರ್ಣ ಒಟ್ಟು 48 ಎಕರೆದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು, 48 ಎಕರೆ. ಈ ಕೆರೆಯನ್ನು ಎಷ್ಟೊಂದು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಚಾಲುಕ್ಯರ ರಚನೆ ಮಾಡಿಲ್ಲ ಸರ್. ಈ ಮೇಲ್ಗಡೆ ಟಾಪಲ್ಲಿ ನೋಡ್ತಾ ಇದೀವಲ್ಲ, ಹಂಗೆ ಅನ್ಸುತ್ತೆ. ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಅದು ವ್ಯಾಪ್ತಿ ಗೊತ್ತಾಗುತ್ತೆ. ಹೌದು, 48 ಎಕರೆ ಇದೆ. ದೊಡ್ಡದಿದೆ ಸರ್ ಅದು ಕೆರೆ. ಈ ಕೆರೆ ಅಂದರೆ ಈಗ ಈ ಕೆರೆಯನ್ನು ಎಷ್ಟೊಂದು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಕಟ್ಕೊಂಡಿದ್ದಾರೆ ಅಂದರೆ, ಆ ದೇವಾಲಯ ಕಾಣಿಸುತ್ತಲ್ಲ ಸರ್, ಈಗ ಭೂತನಾಥ ಟೆಂಪಲು, ಆಲ್ಮೋಸ್ಟ್ ಅಲ್ಲಿವರೆಗೆ ನೀರಿದೆ. ಅಲ್ಲಿವರೆಗೂ ನೀರಿತ್ತಂದರೆ ಇನ್ನೆಷ್ಟೇ ಮಳೆ ಆದರೂ ಕೂಡ ನೀರು ಹೊರಗಡೆ ಪಾಸ್ ಆಗುತ್ತೆ. ಇದ್ಯಾವುದು ಗೇಟ್ ಸಿಸ್ಟಮ್ ಇಲ್ಲ ಸರ್. ಇದಕ್ಕೆ ಒಂದು ಪರ್ಫೆಕ್ಟ್ ಮೆಜರ್ಮೆಂಟನ್ನು ಇಟ್ಕೊಂಡು ಈ ಕೆರೆಯನ್ನು ರಚನೆ ಮಾಡ್ಕೊತಾರೆ. 6ನೇ ಶತಮಾನದಲ್ಲಿ ಚಾಲುಕ್ಯರು ರಚನೆ ಮಾಡ್ಕೊಂಡಿರ್ತಾರೆ. ಇವರ ವಾಸ್ತುಶಿಲ್ಪನೇ ನಾವು ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಯಾವುದೇ ಒಂದು ಹಿಂದೂ ದೇವಾಲಯನ ನಾವು ನೋಡ್ತಾ ಹೋದರೆ ಕೆರೆ ಪಕ್ಕ ಅಥವಾ ನದಿ ಪಕ್ಕ ಕಟ್ಟಿರೋದನ್ನು ಹೆಚ್ಚಾಗಿ ನೋಡ್ತೀವಿ. ಇಲ್ಲಿಂದ ನಮಗೆ 12 ಕಿಲೋಮೀಟರ್ ದೂರದಲ್ಲಿ ನದಿ ಸಿಗುತ್ತೆ. ಆ ನದಿ ದೂರ ಇರುತ್ತೋ ಅನ್ನೋ ಕಾರಣಕ್ಕಾಗಿ ಈ ಕೆರೆಯನ್ನು ಇವರು ರಚನೆ ಮಾಡಿಕೊಂಡು ಇದೇ ಕೆರೆ ನೀರನ್ನು ಅವ್ರು ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ದೇವಾಲಯದ ಬಳಕೆಗಾಗಿ ಬಳಸ್ಕೊತಾ ಇದ್ದಾರೆ. ಇದು 6ನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಕೆಲಸ. ಇನ್ನು ಇದು ನ್ಯಾಚುರಲ್ ಕೆಲಸ, ತನ್ನಿಂದ ತಾನೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಯಾರು ಮುಖಾಂತರ ದೇವಾಲಯಗಳನ್ನು ಕೊರೆದು ರಚನೆ ಮಾಡಿದ್ದಾರೆ. ಇದು ನ್ಯಾಚುರಲ್ ಕೇವು. ಅಲ್ಲಿ ಒಂದು ಬುದ್ಧನ ವಿಗ್ರಹವನ್ನು ಕೊರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಕಾಣಿಸುತ್ತೆ ನೋಡಿ. ಅದು ಬೋಧಿಸತ್ವ ಪದ್ಮ ಪಾಣಿಪೀಠ, ಅದು ಬುದ್ಧನಿಗೆ ಡೆಡಿಕೇಟ್. ಅಂದರೆ ಈ ದೇವಾಲಯವನ್ನು ಬುದ್ಧನಿಗೆ ಡೆಡಿಕೇಟ್ ಮಾಡಿದರೆ, ಕೊನೆಯದು ಜೈನ ಟೆಂಪಲ್. ಅಂದರೆ ಎಲ್ಲ ಧರ್ಮವನ್ನು ಇವರು ಸಮಾನವಾಗಿ ಕಂಡಿದ್ರು ಅನ್ನೋದಕ್ಕೆ ನಮಗೆ 2 ಸಾಕ್ಷಿಗಳು ಇಲ್ಲಿ ನಿದರ್ಶನವಾಗಿ ಕಾಣಿಸ್ತವೆ. అది వెళ్ళిపోతుంది, రాళ్ళకి వెళ్ళిపోతుంది. స్నేకా కాదు, స్కార్పియన్. ಸರ್ ನೀವು ಸ್ಟಾರ್ಟ್ ಮಾಡಿ. ಓಕೆ ಸರ್. ಸರ್ ಇದು ಮೇಲ್ಗಡೆ ಕೋಟೆಗೆ ಹೋಗೋಕ್ಕೆ ಗುಪ್ತ ಮಾರ್ಗ ಸರ್, ಇದು ಸೀಕ್ರೆಟ್ ವೇ. ಓಕೆ. ನೀವು ಕೆಳಗಡೆ ಗಾಡಿ ಪಾರ್ಕ್ ಮಾಡಿದಿರಲ್ಲ, ಅಲ್ಲಿಂದ ನಿಂತು ನೋಡಿದ್ರೆ ಮೇಲ್ಗಡೆ ಕೋಟೆ ಕಾಣಿಸುತ್ತೆ, ಪಿರಂಗಿ ಕಾಣಿಸುತ್ತೆ. ಅಲ್ಲಿಗೆ ಹೋಗೋದಕ್ಕೆ ಅದು ಗುಪ್ತ ಮಾರ್ಗ. ಒಟ್ಟು 80 ಮೆಟ್ಲುಗಳು ಬರ್ತವೆ ಸರ್ ಮೇಲ್ಗಡೆ ಹತ್ತೋದಕ್ಕೆ, 80 ಸ್ಟೆಪ್. ಅದು ಬಿಡಲ್ಲ ಒಳಗೆ? ಇಲ್ಲ ಸರ್, ಯಾಕೆ ಬಿಡಲ್ಲ ಅಂತ ಹೇಳ್ತೀನಿ ಕಾರಣನ. ಒಟ್ಟು 80 ಮೆಟ್ಲುಗಳು. ಆ ಮೆಟ್ಲುಗಳೆಲ್ಲ ಹೇಗಿವೆ ಅಂದರೆ ಇಲ್ಲಿವರೆಗೂ ಸಾಧಾರಣವಾಗಿ ಕಾಣಿಸ್ತವೆ, ಅಂದರೆ ನಮ್ಮ ಹೈಟ್ವರೆಗೂ. ನೀವು ಮೇಲೆ ಹೋಗ್ತಾ ಹೋಗ್ತಾ ಮೆಟ್ಲುಗಳ ಹೈಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಇಷ್ಟು ಜಾಗ ಮೇಲ್ಗಡೆ ಇಲ್ಲ, ಅಂದರೆ ಈ ರೀತಿ ಹೆಜ್ಜೆ ಇಡೋಕೆ ಅವಕಾಶ ಇಲ್ಲ ಸರ್ ನಮಗೆ. ಈ ರೀತಿ ಹೆಜ್ಜೆ ಇಡೋದು
ಅಂದರೆ ಮುಂಚೆ ಸೈನಿಕರಲ್ಲಿ ಹೇಗೆ ಹೋಗ್ತಿದ್ರು? ಅದನ್ನೇ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೈಟು, ಚಿಕ್ಕ ಮೆಟ್ಲು ಜೊತೆಗೆ ಹೈಟು. ನಾವು ಈಸಿಯಾಗಿ ಹತ್ತೋದೇ ಕಷ್ಟ ಈ ಮೆಟ್ಲುಗಳನ್ನು. ಆಗೆಲ್ಲ ಸೈನಿಕರು ಕತ್ತಿ ಗುರಾಣಿಗಳನ್ನು ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಅದು ತುಂಬ ಕಷ್ಟ ಆಗ್ತಿತ್ತು. ಆ ಕಷ್ಟ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮೆಟ್ಲುಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಕಾರಣ ಏನಂತಂದರೆ, ಬೇರೆ ಕಡೆಯಿಂದ ಸೈನಿಕರು ದಾಳಿ ಮಾಡಿದಂಥ ಸಂದರ್ಭದೊಳಗೆ ಯಾರೂ ಈಸಿಯಾಗಿ ಇಲ್ಲಿಂದ ಮೇಲ್ಗಡೆ ಹತ್ತಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ. ಸಪೋಸ್ ಇಲ್ಲಿ 100 ಜನಸಂಖ್ಯೆಯಲ್ಲಿ ಸೈನಿಕರು ಮೇಲ್ಗಡೆ ಹತ್ತೋದಕ್ಕೆ ಪ್ರಯತ್ನ ಪಟ್ಟರೆ, ಮೇಲ್ಗಡೆ 100 ಜನಸಂಖ್ಯೆಯಲ್ಲಿ ಸೈನಿಕರು ಇರಬೇಕಂತೇನಿಲ್ಲ ಸರ್. ಅಲ್ಲಿ ಒಬ್ಬರು ಇಬ್ಬರು ಇದ್ದರೆ ಸಾಕಾಗ್ತದೆ. ಇಲ್ಲಿ ಹತ್ತಕ್ಕಂಥವ್ರನ್ನ ಮೇಲ್ಗಡೆಯಿಂದ ಒಬ್ಬರನ್ನ ಇಬ್ಬರನ್ನ ತಳ್ಳಿದ್ರೆ ಸಾಕು, ಎಲ್ಲರೂ ಕೆಳಗಡೆ ಬೀಳ್ತಾಯಿದ್ರು. ಆ ವಿಧಾನದಲ್ಲಿ ಕಟ್ಟಿರ್ತಕ್ಕಂಥ ಮೆಟ್ಲುಗಳು. ಇದಕ್ಕೆ ಡಿಫೆನ್ಸ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಅದು ನಾರ್ಮಲ್ ಆರ್ಕಿಟೆಕ್ಚರ್, ಇದು ಡಿಫೆನ್ಸ್ ಆರ್ಕಿಟೆಕ್ಚರ್. ಅಂದರೆ ಇದಕ್ಕೆ ಗೇಟ್ ಇರಲಿಲ್ಲ ಮೇಲೆ. ಎಂತ ಇತ್ತು ಮುಂಚೆ? ರಾಜ ಅಂದರೆ ಮೇನ್ ರಾಜ ಎಲ್ಲ ನಿಲ್ಲುವ ಕೋಟೆಗೋಡೆ, ಅಂದರೆ ಕಾವಲಿಗೋಸ್ಕರ ಅಲ್ಲಿ ಫಿರಂಗಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ. ಅಲ್ಲಿ ಕಾಣಿಸುತ್ತೆ, ಅದು ಅಲ್ಲಿ ಕೆಳಗಡೆ ನಿಂತಾಗ ಕಾಣಿಸುತ್ತೆ ಕ್ಲಿಯರಾಗಿ. ಇದು ಗೇಟ್ ಇರಲಿಲ್ಲ ಮೊದಲು. ನಾವು ಅಲ್ಲಿವರೆಗೂ ಬರ್ಬೋದಾಗಿತ್ತು ಸರ್. ಬಂದಂಥ ಪ್ರವಾಸಿಗರು ಸುಮ್ಮನೆ ಬರಲಿಲ್ಲ, ಮೇಲ್ಗಡೆ ನೋಡೋಕೆ ಹೋದ್ರೆ ಕೆಳಗಡೆ ಬಿದ್ದು ಸರ್. ಹೌದಾ? ನೀವು ನೋಡಿದ್ದೀರಾ ಮೇಲೆ? ಹಾಂ ಸರ್, ಹೋಗಿ ಬಂದಿದ್ವಿ. ಹಾಗಾಗಿ ಈಗ ಗೇಟ್ ಈಚೆಗೆ ಹಾಕಿ ಕ್ಲೋಸ್ ಮಾಡಿರ್ತಾರೆ. ಸದ್ಯಕ್ಕೆ ಇದನ್ನು ನಿರ್ಬಂಧ ಸರ್. ಬೇಕಿದ್ರೆ ಆ ಗೇಟ್ವರೆಗೆ ಹೋಗಿ ನೋಡ್ಕೊಂಡು ಬನ್ನಿ, ಕಾಣಿಸ್ತಾವೆ ಮೆಟ್ಲುಗಳು ಹೇಗಿದ್ವು. ಹೋಗ್ಬೋದಲ್ಲ? ಹಾಂ ಹೋಗ್ಬೋದು ಸರ್, ಅಲ್ಲಿವರೆಗೂ ಹೋಗ್ಬೇಕು. ನಿಧಾನಕ್ಕೆ ಹಚ್ಚಿ ನಿಧಾನಕ್ಕೆ ಹೇಳಿ. Oh God. Crazy. ಓಕೆ ಸರ್, ಅದಿದು 3ನೇ ಗುಹಾಂತರ ದೇವಾಲಯ. ಈ 4 ಗುಹಾಂತರ ದೇವಾಲಯಗಳಲ್ಲಿ ಇದು ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಾಲಯ. ಈ ದೇವಾಲಯವನ್ನು 2ನೇ ಅರಸ ಕೀರ್ತಿವರ್ಮನ ಕಾಲಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಮಂಗಳೇಶ ದೇವಾಲಯನ ಕಟ್ಟಿಸ್ತಾರೆ. ಈ ದೇವಾಲಯದ ಕೆಲಸ ಆರಂಭ ಆಗಿದ್ದು ಒಟ್ಟು ಅಂದರೆ ಈ ದೇವಾಲಯದ ಸಂಪೂರ್ಣ ಕಾರ್ಯ ಮುಗಿದಿರ್ತಕ್ಕಂಥದ್ದು 12 ವರ್ಷಗಳ ಕಾಲ ಮುಗಿದಿದೆ. ಅಂದರೆ ಕ್ರಿಸ್ತಶಕ 550ಕ್ಕೆ ಕೊರೆಯೋದಕ್ಕೆ ಆರಂಭ ಮಾಡಿ, 566ಕ್ಕೆ ಕೊರೆಯೋದಕ್ಕೆ ಆರಂಭ ಮಾಡಿ 578ಕ್ಕೆ ಈ ದೇವಾಲಯದ ಕೆಲಸ ಪೂರ್ಣ ಆಗಿರ್ತಕ್ಕಂಥ ಮಂಗಳೇಶ ದೇವಾಲಯದ ಉಸ್ತುವಾರಿ ವಹಿಸ್ಕೊತಾನೆ. ಈ ದೇವಾಲಯದ ಕೆಲಸ ಪೂರ್ಣ ಆದ ನಂತರ ಮಂಗಳೇಶ ದೇವಾಲಯಕ್ಕೆ ಮನಸ್ಸೊಟ್ಟು ಕಲ್ಮಣೆ ಅಂತ ಕರೀತಾನೆ. ಕಲ್ಲಿನ ಮನೆ ಅಂದರೆ ಸಹಜವಾಗಿ ದೇವರುಗಳಿಗೆ ದೇವಾಲಯವನ್ನು ರಚನೆ ಮಾಡಿಕೊಟ್ಟಿದ್ದನ್ನು ನೋಡ್ತಾ ಬಂದರೆ ಚಾಲುಕ್ಯ ಅರಸರು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಂಥ ಈ ಕಲ್ಮನೆಗೆ ರಾಜನ ಕಳೆ ಬರಲಿ ಅನ್ನೋ ಕಾರಣಕ್ಕಾಗಿ ಒಂದು ಮಹಾವಿಷ್ಣುನ ವಿಗ್ರಹವನ್ನು ಕೆತ್ತನೆ ಮಾಡ್ತಾನೆ. ಆ ವಿಗ್ರಹದ ಪರಿಚಯ ಒಳಗಡೆ ಮಾಡಿಕೊಡ್ತೀನಿ ನೋಡಿ ಸರ್. ಬಹುತೇಕವಾಗಿ 1 ಮತ್ತು 2ನೇ ಗೋಯದಲ್ಲಿ ಇರತಕ್ಕಂಥ ಶಿಲ್ಪಗಳು ರಿಪೀಟ್ ಆಗುತ್ತೆ. 2ನೇ ಗೋಯದಲ್ಲಿ ಇರತಕ್ಕಂಥ ವಾಮನಾವತಾರ ರಿಪೀಟ್ ಆಗಿರ್ತಕ್ಕಂಥದ್ದು, ಭೂವರಹ ಒಂದು ರಿಪೀಟ್ ಆಗುತ್ತೆ. ಇನ್ನು 1ನೇ ಗೋದಲ್ಲಿ ಇರತಕ್ಕಂಥ ಹರಿಹರ ಶಿಲ್ಪ ರಿಪೀಟ್ ಆಗುತ್ತೆ. 3 ವಿಗ್ರಹಗಳಲ್ಲಿ ರಿಪೀಟ್ ಆಗುತ್ತೆ. ಇನ್ನು 3 ವಿಗ್ರಹಗಳನ್ನು ನಾವು ಇಲ್ಲಿ ಹೊಸದಾಗಿ ನೋಡ್ತಾ ಇದ್ವಿ. ಅಲ್ಲೇ 6 ಅಡಿ 7 ಅಡಿ ಶಿಲ್ಪಗಳನ್ನು ನೋಡ್ತಾ ಬಂದ್ವಿ ಸರ್. ಈಗ ಇಲ್ಲಿ 12ರಿಂದ 13 ಅಡಿ ಶಿಲ್ಪಗಳು. ಅಂದರೆ ಇಲ್ಲಿ ಶಿಲ್ಪಗಳ ಗಾತ್ರ ದೊಡ್ಡದಾಗುತ್ತೆ, ದೇವಾಲಯದ ಗಾತ್ರನೂ ದೊಡ್ಡದಾಗಿರ್ತಕ್ಕಂಥದ್ದು. ಈ 4 ಗುಹಾಂತರ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು. ನೋಡಿ ಅಲ್ಲಿ 2 ದೇವಾಲಯ ನೋಡ್ಕೊಂಡು ಬರ್ಬೇಕಾದ್ರೆ ಮೇಲ್ಭಾಗದಲ್ಲಿ ಸ್ವಲ್ಪ ಏರಿಳಿತಗಳನ್ನು ನೋಡಿದ್ವಿ ಸರ್. ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಒಂದೇ ಲೈನ್ ಬಂದಿದೆ, ಎಲ್ಲಿ ಕೂಡ ಏರಿಳಿತಗಳಿಲ್ಲ. ಆದರೆ ಶಿಲ್ಪಿಗಳಿಗೆ ಆ 3 ದೇವಾಲಯಗಳನ್ನು ರಚನೆ ಮಾಡಬೇಕಾದ್ರೆ ಕಲ್ಲಿನ ಮೇಲೆ ಸಂಪೂರ್ಣವಾದ ಒಂದು ಹಿಡಿತ ಸಿಕ್ಕಿತ್ತು, ಒಂದು ಗ್ರಿಪ್ ಸಿಕ್ಕಿತ್ತು. ಆ ಕಾರಣಕ್ಕಾಗಿ ಗುಹೆಯನ್ನು ಅತ್ಯಂತ ಸುಂದರವಾಗಿ ಕೊರೀತಾರೆ. ಈ ದೇವಾಲಯ ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಹಿಂದೂ ಗುಹಾಂತರ ದೇವಾಲಯ ಅಂದರೆ ಅದು ಬಾದಾಮಿ 3ನೇ ಗುಹಾಂತರ ದೇವಾಲಯ. ಅಷ್ಟೊಂದು ಸುಂದರವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ದೇವಾಲಯ ಒಳಗಡೆ ಇರ್ತಕ್ಕಂಥ ಶಿಲ್ಪಗಳ ಬಗ್ಗೆ ನಾವು ಒಳಗಡೆ ನೋಡ್ಬೋಣ ಸರ್. ಇಲ್ಲಿ ಪ್ರಮುಖವಾಗಿ 3 ವಿಗ್ರಹಗಳನ್ನು ನೋಡ್ತೀವಿ. ಅಂದರೆ ಉಳಿದ 3 ವಿಗ್ರಹಗಳನ್ನು ನಿಲ್ಬಿಟ್ರೆ ಇನ್ನು 3 ವಿಗ್ರಹಗಳು, ಒಂದು ವಿರಾಟ ರೂಪ, ವಿಷ್ಣು ವಿರಾಟ ರೂಪ, ಇನ್ನೊಂದು ಕೂತಿರೋ ವಿಷ್ಣು, ಇನ್ನೊಂದು ವಿಜಯ ನರಸಿಂಹ ವಿಗ್ರಹವನ್ನು ನಾವಿಲ್ಲಿ ನೋಡ್ತೀವಿ. ಪೇಂಟಿಂಗ್ ಅಂದರೆ ಈ ಗರುಡ ಶಿಲ್ಪವನ್ನು ಕೆತ್ತನೆ ಮಾಡಿದಂಥ ಶಿಲ್ಪ ಹೆಸರು ಸರ್ ಬನ್ನಿ. ಇನ್ನಿಲ್ಲಿ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ಮಹಾವಿಷ್ಣು ವಿಗ್ರಹ ನೋಡಿ ಸರ್. ಅತ್ಯಂತ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಶಿಲ್ಪ ಇದು. 1ನೇ ಗುಹೆಯಲ್ಲಿ ನಟರಾಜನ ಶಿಲ್ಪ ಹೇಗೆ ಪ್ರಾಮುಖ್ಯತೆಯಿಂದ ಕೂಡಿದೋ ಅಷ್ಟೇ ಪ್ರಾಮುಖ್ಯತೆಯಿಂದ ಕೂಡಿರ್ತಕ್ಕಂಥ. ಯಾಕೆ ಅನ್ನೋದಾದ್ರೆ ಇಡೀ ದಕ್ಷಿಣ ಭಾರತವನ್ನು ನಾವು ಪ್ರವಾಸ ಮಾಡಿ ಇಡೀ ಭಾರತವನ್ನು ನಾವು ಪ್ರವಾಸ ಮಾಡಿ ನೋಡಿದಾಗ ಎಲ್ಲ ಕಡೆ ನಮಗೆ ವಿಷ್ಣುನ ವಿಗ್ರಹ ಕಂಡುಬರೋದು ನಿಂತಿರೋದು ಅಥವಾ ಮಲಗಿರೋದು ಹೆಚ್ಚು ಸರ್. ಪ್ರಥಮ ಬಾರಿಗೆ ಚಾಲುಕ್ಯ ಅರಸರು ಕುಳಿತಿರೋ ಭಂಗಿಯಲ್ಲಿ ಕೆತ್ತನೆ ಮಾಡ್ತಾರೆ. ಯಾಕೆ ಇವರು ಕುಳಿತಿರೋ ಭಂಗಿಯಲ್ಲಿ ಕೆತ್ತನೆ ಮಾಡಿದ್ರೆ ಚಾಲುಕ್ಯರ ಎಲ್ಲ ಅರಸರು 1ನೇ ಪುಲಿಕೇಶಿಯಿಂದ ಹಿಡಿದು ಅಪ್ ಟು ಇಮ್ಮಡಿ ಕೀರ್ತಿವರ್ಮನವರೆಗೂ ಸಿಂಹಾಸನದ ಮೇಲೆ ಇವರು ಇದೇ ಭಂಗಿಯಲ್ಲಿ ಕೂತ್ಕೊಂಡು ರಾಜದರ್ಬಾರವನ್ನು ಮಾಡ್ತಾರೆ. ಅವ್ರು ಹಾಕ್ತಕ್ಕಂಥ ಕಿರೀಟ ಆಗಲಿ, ಆಭರಣಗಳಾಗಲಿ, ಬಟ್ಟೆಗಳಾಗಲಿ ಎಲ್ಲವೂ ಇದೇ ಮಾದರಿಯಲ್ಲಿ ಇರ್ತದೆ. ಹಾಗಾಗಿ ತಾವು ಸಿಂಹಾಸನದ ಮೇಲೆ ಕುಳಿತುಕೊಂಡು ದರ್ಬಾರ ಮಾಡುವಂಥ ಭಂಗಿಯಲ್ಲಿ ಈ ಮಹಾವಿಷ್ಣುವಿನ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ.
ನಾನು ಆಗಲೇ ಹೇಳಿದ್ದೇನೆ ಸರ್, ಮಂಗಲೇಶನ ಕಲ್ಪನೆಯಲ್ಲಿ ಇದು ಕಲ್ಮಣೆ ಅನಿಸ್ಕೊಂಡಿದ್ದಂತೆ. ಈ ಕಲ್ಮಣೆಗೆ ರಾಜನ ಕಳೆ ಬರಲಿ ಅನ್ನೋ ಕಾರಣಕ್ಕಾಗಿ ಈ ಮಹಾವಿಷ್ಣುವಿನ ವಿಗ್ರಹವನ್ನು ಯತ್ನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಇದು ಅತ್ಯಂತ ಅಪರೂಪವಾಗಿರ್ತದೆ. ಇನ್ನು ಎರಡನೇ ಗೋಯದಲ್ಲಿ ನೋಡಿರ್ತಕ್ಕಂಥ ಭೂವರಾಹ ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ. ಅಲ್ಲಿ ಕಾಣಿಸ್ತಕ್ಕಂಥ ಶಿಲ್ಪ ಅದು ವಿಷ್ಣುವಿನ ವಿರಾಟ ರೂಪ ಸರ್, ಅಷ್ಟಭಾವ ವಿಷ್ಣು. 8 ಕೈಗಳ ವಿಷ್ಣುವನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಶಂಖ, ಒಂದು ಕೈಯಲ್ಲಿ ಕತ್ತಿ, ಒಂದು ಕೈಯಲ್ಲಿ ಗುರಾಣಿ, ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಬಾಣ, ಒಂದು ಕೈಯಲ್ಲಿ ಖಡ್ಗ ಇದೆ, ಒಂದು ಕೈ ರಿಲೀಫ್ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ವಿಷ್ಣುವಿನ ವಿರಾಟ ರೂಪ. ಕಾಲಲ್ಲಿದ್ರು ಇದು ಲಾಸ್ಟ್ ಕೇವಾ? ಹೌದು ಸರ್, ಇದು ಚಿಕ್ಕದುಂಟಲ್ಲ? ಚಿಕ್ಕದು ಸರ್. ಇದು ಕೊನೆಯದು ಸರ್. ಇದು ಜೈನ ದೇವಾಲಯ ಅಥವಾ ಜೈನ ಬಸದಿ, ಜಿನಾಲಯ ಅಂತ ಕರೀತಾರೆ. ಜೈನರಲ್ಲಿ 2 ಪಂಗಡ ಸರ್, ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ. ಇಲ್ಲಿ ಬರೋರೆಲ್ಲ ದಿಗಂಬರರು. ದಿಗಂಬರಲ್ಲಿ ಒಟ್ಟು 24 ಜನ ತೀರ್ಥಂಕರು. ಆ 24 ಜನ ತೀರ್ಥಂಕರನ್ನ ಅವರು ರಚನೆ ಮಾಡಲಿಲ್ಲ, ಕೇವಲ 2 ತೀರ್ಥಂಕರನ್ನ ರಚನೆ ಮಾಡ್ತಾರೆ. ಅಂದರೆ ಒಬ್ಬನು 23ನೇ ತೀರ್ಥಂಕರ, ಇನ್ನೊಬ್ಬನು 24ನೇ ತೀರ್ಥಂಕರ. ಇಬ್ಬರು ತೀರ್ಥಂಕರನ್ನ ಇಲ್ಲಿ ರಚನೆ ಮಾಡಿದ್ದಾರೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಹೊರಗಡೆ ಏನು ಕಾಣಿಸುತ್ತಲ್ಲ ಸರ್, ಇದು 24ನೇ ತೀರ್ಥಂಕರ ಮಹಾವೀರನ ವಿಗ್ರಹ. ಇದೇ ತೀರ್ಥಂಕರ ವಿಗ್ರಹವನ್ನು ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ಗರ್ಭಗುಡಿಯಲ್ಲಿ ಕೆತ್ತಿ ಮಾಡಿದ್ದಾನೆ ನಾವು ನೋಡ್ತಾ ಹೋಗ್ತೀವಿ. ಇದು ಯಾವ ರಾಜರು ಕಟ್ಟಿದ್ದು ಅಂದ್ರೆ ಯಾವ 1ನೇ ಅರಸನ ಕಾಲಕ್ಕೆ ಸರ್. 1ನೇ ಅರಸನ ಅವರು ಕಾಲಕ್ಕೆ ಜೈನಿ ಕನ್ವರ್ಟ್ ಆಗಿದ್ರು? ಇಲ್ಲ ಸರ್, ಜೈನ ಧರ್ಮವನ್ನು ಪ್ರೋತ್ಸಾಹ ಕೊಟ್ಟರು. ಅಂದರೆ ನಮಗೆ 6ನೇ ಶತಮಾನಕ್ಕಿಂತ ಮುಂಚೆ ಹಿಂದೂ ಧರ್ಮಗಳು ಇತ್ತು ಅಂತ ಹೇಳ್ತಾರೆ, ಆದರೆ ಬರೀ ಪಂಚಭೂತಗಳಿಗೆ ಮಾತ್ರ ಪೂಜೆಗಳನ್ನು ಸಲ್ಲಿಸ್ತಾರೆ. ಚಾಲುಕ್ಯರು ದೇವಾಲಯವನ್ನು ರಚನೆ ಮಾಡಬೇಕಾದ್ರೆ ಆ ಬೌದ್ಧ ಮತ್ತು ಜೈನ ದೇವಾಲಯಗಳನ್ನು ನೋಡ್ಕೊಂಡ್ಬಿಟ್ಟು ದೇವಾಲಯವನ್ನು ಕೊರೋದಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ 1 ಮತ್ತು 4ನೇ ಗುಹೆಯನ್ನು ಏಕಕಾಲಕ್ಕೆ ಕೊರೋರು ಅಂತ ಹೇಳ್ತಾರೆ. ನಂತರ 2ನೇ ಗುಹೆಯನ್ನು ಕೊರಿತಾರೆ, 3ನೇ ಗುಹೆಯನ್ನು ಕೊನೆಗೆ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಅಂದರೆ ಹೆಚ್ಚಾಗಿ ನಮಗೆ ಕರಾವಳಿ ಭಾಗದಲ್ಲಿ ಹೆಚ್ಚು ಜೈನ ದೇವಾಲಯಗಳನ್ನು ನೋಡ್ತಾ ಹೋಗ್ತೀವಿ. ನಾವು ಉಡುಪಿ ಸೈಡ್. ಹೌದು ಸರ್, ಅಲ್ಲೆಲ್ಲ ಜೈನ ದೇವಾಲಯಗಳು ತುಂಬ. ಹಾಂ ಸರ್, ಬಸದಿಗಳು ಆ ದೇವಾಲಯಗಳನ್ನು ನೋಡ್ಕೊಂಡ್ಬಿಟ್ಟು ಇಲ್ಲಿ ಜೈನ ದೇವಾಲಯವನ್ನು ಕೊರೋದಕ್ಕೆ ಆರಂಭ ಮಾಡಿರ್ತಕ್ಕಂಥದ್ದು. ಇದನ್ನು ಮತ್ತು 4ನೇದು 1ನೇದು ಇದು ಮೊದಲ ಅಜಂತ ಎಲ್ಲೋರ ಮೊದಲ ದೇವಾಲಯಗಳು, ಗುಹಾಂತರ ದೇವಾಲಯಗಳು ರಚನೆ ಆಗಿದ್ದು ಫಸ್ಟು ಗಯಾದಲ್ಲಿ, ಬೋಧ್ ಗಯಾ, ನಂತರ ಅಜಂತ, ಅದಾದ್ಮೇಲೆ ಅದಾದ ನಂತರ ಬಾದಾಮಿ, ನಂತರ ಎಲ್ಲೋರ, ನಂತರ ಎಲ್ಲೋರ. ಎಲ್ಲೋರಲ್ಲಿ ಎಲ್ಲದಕ್ಕಿಂತ ಅದು ನೋಡಿದ್ರೆ ಭಯಂಕರ ಉಂಟು ಮಾರೆ, ಕೈಲಾಸ ಅಂತ ಎಲ್ಲ ಎಕ್ಸಾಂಪಲ್ ತಗೊಂಡು ಆಮೇಲೆ ಒಳ್ಳೆ ಮಾಡ್ತಾರೆ. ಬನ್ನಿ. ಹೌದಲ್ಲ? ಹೌದು, ಮೇಕ್ ಸೆನ್ಸ್ ಅಲ್ಲ? ಇದು ಮಹಾವೀರನ ವಿಗ್ರಹ, ಕೊನೆಯ ತೀರ್ಥಂಕರ. ಇದೇ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ಸರ್. ಇದು ಪದ್ಮಾಸನ ಭಂಗಿಯಲ್ಲಿ ಕೂತಿರ್ತಕ್ಕಂಥ ಮಹಾವೀರನ ವಿಗ್ರಹ. ಇದೇ ಶಿಲ್ಪವನ್ನು ನಾವು ಗರ್ಭಗುಡಿಯಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಹೊರಗಡೆ ಕೆತ್ತನೆ ಮಾಡಿದ್ದನ್ನು ನೋಡ್ತೀವಿ. ಇನ್ನು ಎಲ್ಲ ತೀರ್ಥಂಕರ ತಲೆ ಮೇಲೆ ಈ ಥರ ಕೊಡೆ ಬರುತ್ತೆ ಸಹಜವಾಗಿ. ಅದಕ್ಕೆ ತ್ರಿಅಂಬ್ರೆಲ ಅಥವಾ ಮುಕ್ಕೊಡೆ ಅಂತ ಕರೀತಕ್ಕಂಥದ್ದು. ಅಂದರೆ ಇದು ಜ್ಞಾನ, ಚಾರಿತ್ರ್ಯ, ದರ್ಶನದ ಸಂಕೇತ ಅಂತ ಹೇಳ್ತಾರೆ. ಅಂದರೆ ಸಮ್ಯಕ್ಕೆ ಜ್ಞಾನ, ಸಮ್ಯಕ್ಕೆ ಚಾರಿತ್ರ್ಯ, ಸಮ್ಯಕ್ಕೆ ದರ್ಶನ. ಅಂದರೆ ಇವರು ತ್ರಿಕಾಲಜ್ಞಾನಿಗಳಾಗಿದ್ರು ಅಂತ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಗೊತ್ತಿತ್ತು ಅನ್ನೋ ಕಾರಣಕ್ಕಾಗಿ ಎಲ್ಲ ತೀರ್ಥಂಕರ ತಲೆ ಮೇಲೆ ಈ ಥರ ಕೊಡೆಯನ್ನು ನಾವು ನೋಡ್ತಾ ಹೋಗಿರೋದನ್ನು ನೋಡ್ತೀವಿ. ಇಲ್ಲೊಬ್ಬ ಹೆಣ್ಮಗಳ ಶಿಲ್ಪ ಇದೆ, ಮಹಾವೀರನ ಪಕ್ಕದಲ್ಲಿ ಕೆತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಕೆ ಒಬ್ಬ ಸಾಮಾನ್ಯ ಮಹಿಳೆ. ಈಕೆ ಹೆಸರು ಬಂದ್ಬಿಟ್ಟು ಜಕ್ಕವ್ವ ಅಂತೇಳಿ. ಅಂದರೆ ಈಕೆ ಇಲ್ಲಿ ಸಲ್ಲೇಖನವೆಂಬ ವ್ರತ ಮಾಡ್ತಾರೆ. ಆ ಸಲ್ಲೇಖನದ ವ್ರತದ ನಿಯಮ ಗೊತ್ತಿರ್ಬೇಕು. ಅಂದರೆ ಅದು ಊಟ ಮತ್ತು ನೀರನ್ನು ತ್ಯಜಿಸುವುದು. ಸಹಜವಾಗಿ ಆ ವ್ರತವನ್ನು ವಯೋವೃದ್ಧರು ಅಥವಾ ಗಂಭೀರ ಕಾಯಿಲೆಯಿಂದ ಬಳಲ್ತಕ್ಕಂಥವ್ರು ಆ ವ್ರತವನ್ನು ಮಾಡ್ತಾರೆ. ವ್ರತವನ್ನು ಮಾಡಿ ಜೀವವನ್ನು ಕಳ್ಕೊತಾರೆ. ಆದರೆ ಇಲ್ಲಿ ಈ ಹೆಣ್ಮಗಳು ಆ ಸಲ್ಲೇಖನ ವ್ರತವನ್ನು ಮಾಡಿ ಆಕೆ ಜೀವವನ್ನು ಕಳ್ಕೊತಾರೆ. ಹಾಗಾಗಿ ಆಕೆ ನೆನಪಿಗೋಸ್ಕರ ಇಲ್ಲಿ ಆಕೆ ವಿಗ್ರಹವನ್ನು ಮತ್ತು ಆಕೆ ಮಾಡಿದ ವ್ರತದ ಹೆಸರನ್ನು ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಒಬ್ಬ ಸಾಮಾನ್ಯ ಮಹಿಳೆ, ಈಕೆ ಹೆಸರು ಜಕ್ಕವ್ವ. ಪ್ರಾಚೀನ ಕನ್ನಡ. ಚಾಲುಕ್ಯರ ಹೆಸರು ಹಾಗಾಗಿ ಅವರು ಬಳಸ್ತಕ್ಕಂಥ ಭಾಷೆ